ಸ್ನೇಹಿತರೆ, ಸಂಗಾತಿಗಳೇ, ಬಂಧುಗಳೇ, ದೇಶಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ. ಈ ಸಂಘಟನೆ ಈ ಹೊತ್ತು 100 ವರ್ಷ ತನಗೆ ತುಂಬಿದ ಒಂದು ಸಂಭ್ರಮವನ್ನು ಏನು ಆಚರಿಸ್ತಾ ಇದೆ. ಇದು ಅತ್ಯಂತ ಸಹಜವಾದದ್ದು. ಯಾಕಂದರೆ ಅದೇನು ಸಣ್ಣ ವಿಷಯ ಏನಲ್ಲ. ಒಂದು ದೇಶದ ಚರಿತ್ರೆಯಲ್ಲಿ ಒಂದು ಸಂಘಟನೆ ಅದು 100 ವರ್ಷಗಳ ಕಾಲ ನಿರಂತರವಾಗಿ ಬೆಳೆಯುತ್ತಲೇ ಬರೋದು ಮತ್ತು 100 ವರ್ಷದ ಒಂದು ಅವಧಿಯೊಳಗೆ ಒಂದು ಬಹುದೊಡ್ಡ ಒಂದು ಸಾಧನೆ ಅನ್ನುವಂತಹ ರೀತಿಯೊಳಗೆ ತನ್ನ ಸಾಧನೆಯನ್ನು ತೋರಿಸೋದು ಏನಿದೆಯಲ್ಲ, ಅದು ಸಣ್ಣ ಸಂಗತಿ ಏನಲ್ಲ. ಅನೇಕ ಜನ ಹೇಳ್ತಾ ಇರ್ತಾರೆ, RSS ಈ ತನಕ ಮಾಡಿದ್ದೇನು, ಏನು ಮಾಡಿದೆ ಸಾಧಿಸಿ ತೋರಿಸ್ಲಿ ಅಥವಾ ಸಾಬೀತು ಮಾಡಿ ತೋರಿಸ್ಲಿ ಅಂತ. ಅವರು ಏನನ್ನ ತೋರಿಸ್ತಾರೋ ಅನ್ನೋದು ಮುಖ್ಯ ಅಲ್ಲ. ಆದರೆ ರಾಜಕೀಯ ವಿವೇಚನೆ, ಚರಿತ್ರೆಯ ಪ್ರಜ್ಞೆ, ಇವುಗಳ ಬಗ್ಗೆ ಸರಿಯಾದ ಖಚಿತ ತಿಳುವಳಿಕೆ ಇದ್ದರೆ RSS ಮಾಡಿರ್ತಕ್ಕಂಥ ಸಾಧನೆಯನ್ನು ತಳ್ಳಿ ಹಾಕೋದಕ್ಕೆ ಆಗಲ್ಲ. ಹಾಗಾದರೆ ಏನು ಅದು ಸಾಧನೆ ಮಾಡಿದೆ ಅಂತನ್ನೋದಾದರೆ, ಈ ಹೊತ್ತು ಈ ದೇಶದೊಳಗೆ ಅಸ್ತಿತ್ವದಲ್ಲಿರುವಂತಹ, ಈ ದೇಶವನ್ನೇ ಆಳ್ತಾ ಇರುವಂತಹ ಒಂದು ಒಂದು ಕೇಂದ್ರ ಸರ್ಕಾರ ಏನಿದೆಯಲ್ಲ, ಇದು ಸುಮಾರು ಒಂದು 10 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಈ ದೇಶವನ್ನು ಆಳ್ತಾ ಇರುವಂತಹ ಈ ಹೊತ್ತಿನ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಏನಿದೆ, ಇದು RSSನ ಕೊಡುಗೆ ಅಂತಾನೆ ನಾವು ಭಾವಿಸಬೇಕಾಗುತ್ತೆ. ಈ ಮಾತಿನ ಬಗ್ಗೆ ಯಾರ್ದಾದ್ರೂ ತಕರಾರಿದ್ರೆ ಇರಬಹುದು, ಇಲ್ಲ ಅಂತಲ್ಲ. ಆದರೆ ಬಹಳ ಸ್ಪಷ್ಟವಾಗಿ RSS ಒಂದು ಒಂದು ಸಾಧಾರಣ ಸಂಘಟನೆ ಅಲ್ಲ, ಅದೊಂದು ರಾಜಕೀಯ ಸಂಘಟನೆ ಅಂತ ಹೇಳಿ ನಾವು ಭಾವಿಸ್ಬೇಕಾಗುತ್ತೆ. ಅನೇಕರು ಹೇಳ್ತಾ ಇರ್ತಾರೆ ಇದೊಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳಿ. ಸ್ವತಃ RSS ಕೂಡ ಹೇಳುತ್ತೆ ನಮ್ಮದು ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟ ಸಂಘಟನೆ, ಹಿಂದೂ ಸಂಸ್ಕೃತಿಯನ್ನ ನಾವು ಪ್ರತಿಪಾದಿಸ್ತೇವೆ ಅಂತ. RSS ಪ್ರತಿಪಾದಿಸುವಂಥದ್ದು ಬರೀ ಹಿಂದೂ ಸಂಸ್ಕೃತಿಯನ್ನು ಮಾತ್ರ ಅಲ್ಲ. ಹಿಂದೂ ಸಂಸ್ಕೃತಿ RSS ಹೇಳುವಂತಹ ಒಂದು ಮಾರ್ಗ, ಒಂದು ವಿಧಾನ, ಅದು ಒಂದು ದಾರಿ ಹೊರತು ಅವರ ಗುರಿ ಯಾವುದು ಅಂತಂದ್ರೆ ಅದು ಹಿಂದೂ ರಾಷ್ಟ್ರದ ಸ್ಥಾಪನೆ ಮಾಡುವಂಥದ್ದು. ಭಾರತವನ್ನ ಹಿಂದೂ ರಾಷ್ಟ್ರ ಅಂಥೇಳಿ ಮಾಡುವಂಥದ್ದೇನಿದೆಯಲ್ಲ, ಇದು RSSನ ಅದು ಸೈದ್ಧಾಂತಿಕವಾದ ಗುರಿ ಎನ್ನುವಂಥದ್ದೇನಿದೆ, ಇದು ರಾಜಕೀಯವಾದ ಪ್ರಜ್ಞೆ ಇರುವಂಥ ಯಾರಿಗಾದ್ರೂ ಕೂಡ ಗೊತ್ತಾಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಹೊತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಸರ್ಕಾರವನ್ನ ತನಗೆ 100 ವರ್ಷ ತುಂಬಿದ ಸಂದರ್ಭದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಘೋಷಣೆ ಮಾಡುವವರೇ ಇದ್ರು. ಇದು ಹಿಂದೂ ರಾಷ್ಟ್ರ ಈಗಾಗಲೇ ಆಗಿದೆ ಎನ್ನುವಂತಹ ರೀತಿಯೊಳಗೆ ಅವರು ಅಧಿಕೃತವಾಗಿ ಘೋಷಣೆ ಮಾಡದೇ ಹೋದ್ರೂ ಕೂಡ ಆಂತರಿಕವಾಗಿ ಅವರ ಸಂಭ್ರಮದ ಹಿಂದೆ ಇರುವಂತಹ ಒಂದು ಕಾರಣ ಏನು ಅಂತಂದ್ರೆ, ಪರೋಕ್ಷವಾಗಿ ಈ ದೇಶವನ್ನ ನಾವು ಬಹುತೇಕ ಹಿಂದೂ ರಾಷ್ಟ್ರ ಮಾಡಿದ್ದೇವೆ ಎನ್ನುವಂತ ಸಂತಸ ಅವರಲ್ಲಿದೆ. ಆದರೆ ತಾಂತ್ರಿಕವಾಗಿ ಮತ್ತು ಅಧಿಕೃತವಾಗಿ ಇದನ್ನ ಹಿಂದೂ ರಾಷ್ಟ್ರ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಬಾಬಾ ಸಾಹೇಬರು ಬರೆದುಕೊಟ್ಟ ಅಥವಾ ಅವರ ನೇತೃತ್ವದಲ್ಲಿ ಆಗಿರಬಹುದ ಈ ದೇಶದ ಸಂವಿಧಾನ ಏನಿದೆಯಲ್ಲ, ಈ ದೇಶದ ಸಂವಿಧಾನ ಈ ದೇಶವನ್ನ ಯಾವುದೇ ಒಂದು ಧರ್ಮಾಧಾರಿತವಾಗಿರುವಂತಹ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಹೇಳ್ಬೇಕನ್ನೋದಾದ್ರೆ RSS ತಾನು ಹಿಂದೂ ರಾಷ್ಟ್ರ ಅಂಥೇಳಿ ಈ ದೇಶವನ್ನ ಘೋಷಣೆ ಮಾಡೋದಕ್ಕೆ ಇರುವಂತಹ ಬಹಳ ದೊಡ್ಡ ಅಡ್ಡಿ ಯಾವುದು ಅಂತಂದ್ರೆ ಅದು ಸಂವಿಧಾನ ಅಥವಾ ಬಾಬಾ ಸಾಹೇಬರ ತಾತ್ವಿಕತೆ ಅಂತ ಹೇಳಿ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಮತ್ತು ಕೊನೆಯವರೆಗೂ ಈ ಮಾತನ್ನ ಪ್ರತಿಪಾದಿಸಲೇಬೇಕು. RSSನ ಮತೀಯ ರಾಷ್ಟ್ರವಾದಿ ನಿರ್ಮಾಣಕ್ಕೆ ಇರುವಂತಹ ಬಹಳ ದೊಡ್ಡ ಪ್ರತಿರೋಧ ಮಾಡುವಂತಹ ಶಕ್ತಿ ಯಾರಲ್ಲಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳಲ್ಲಿ ಇದೆ ಎನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕಾಗ್ತದೆ. ಇದಿರಲಿ, ಇದು ತುಂಬಾ ವಿವರಣಾತ್ಮಕವಾಯಿತು. ಇತ್ತೀಚೆಗೆ ಅನೇಕ ಜನ ಕಾಂಗ್ರೆಸ್ ನಾಯಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಕೆಣಕುವ ರೀತಿಯಲ್ಲಿ ಅಥವಾ ಅವರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ಭರಾಟೆಯಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಮಾಡೋದ್ರ ಮುಖಾಂತರ ಅವರ ವೇಗವನ್ನ ನಿಯಂತ್ರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಅಸಹಜವೇನಲ್ಲ. ಒಂದು ರಾಜಕೀಯ ಪಕ್ಷವಾಗಿ ಒಂದು
ಬಿಜೆಪಿಯ ಮಾತೃ ಸಂಘಟನೆ ಆಗಿರುವಂತಹ RSS ಅನ್ನ ಹೀಗೆ ತಡಹುವ ಪ್ರಯತ್ನವನ್ನು ಕೂಡ ನಾವು ಅಲೆಗಳೆಯೋದಕ್ಕಾಗೋದಿಲ್ಲ, ಇದು ಕೂಡ ಸಹಜನೇ. ಆದರೆ ಈ ಬಗೆಯ ಕಾಂಗ್ರೆಸ್ಸಿನ ಪ್ರಯತ್ನಗಳ ಮುಖಾಂತರ RSS ಅನ್ನ ತಡೆಯೋದಕ್ಕೆ ಅಥವಾ RSS ನ ವೇಗವನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯನಾ? ಈ ಬಗೆಯ ಪ್ರಯತ್ನಗಳ ಮುಖಾಂತರವಾಗಿ RSS ಅನ್ನ ಶಕ್ತಿಗುಂದಿಸುವುದಕ್ಕಾಗ್ಲಿ ಅಥವಾ ನಿಯಂತ್ರಿಸುವುದಕ್ಕಾಗ್ಲಿ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರೆ ಒಂದು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ, ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಬೇಕಾಗುತ್ತೆ. ಇದು ಸಾಲದು ಅಂತ ಅರ್ಥ. ಅಂದ್ರೆ ಹೀಗೆ ಕೆಣಕಿ ಕೈ ಬಿಡುವಂತದ್ದು ಅಲ್ಲ, ಅಥವಾ ಅವರನ್ನ ಇನ್ನಷ್ಟು ಪ್ರಚಾರಕ್ಕೆ, ಅಂದ್ರೆ ಇವರು ಪ್ರಶ್ನೆ ಮಾಡುವಂಥದ್ದು ಅವರು ಸ್ಪಷ್ಟೀಕರಣದ ನೆಪದೊಳಗೆ ಜನತೆಯನ್ನ ಇನ್ನೊಂದಿಷ್ಟು ಅವರ ತತ್ವವನ್ನ ಪ್ರಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು, ಈ ಬಗೆಯಲ್ಲಿ ಅಲ್ಲ. ಪ್ರತಿಯಾಗಿ RSS ಪ್ರತಿಪಾದಿಸುವಂತಹ ಸಿದ್ಧಾಂತಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ಸಿನ ರಾಷ್ಟ್ರೀಯತಾವಾದದ ಒಂದು ತಾತ್ವಿಕತೆ ಏನಿದೆಯಲ್ಲ, ಕನಿಷ್ಠ ಪಕ್ಷ ಅದನ್ನಾದ್ರೂ ಕಾಂಗ್ರೆಸ್ ಒಂದು ಸೈದ್ಧಾಂತಿಕ ನೆಲೆಯಲ್ಲಿ ಜನತೆಯಲ್ಲಿ ಮಂಡಿಸಿದ್ರೆ, ಮತ್ತು RSS ಯಾವ ರೀತಿಯಾಗಿ ಜನರನ್ನ ಅಥವಾ ಕಾರ್ಯಕರ್ತರನ್ನ ತಯಾರು ಮಾಡಿದೆ, ಆ ರೀತಿಯಾಗಿ ತಯಾರು ಮಾಡುವ ಮುಖಾಂತರವಾಗಿ ಏನಾದ್ರೂ ಅದಕ್ಕೆ ಪ್ರತಿರೋಧ ಕೊಡೋದಕ್ಕೆ ಸಾಧ್ಯ ಆದ್ರೆ, ಅಂತಹ ಕನಿಷ್ಠ ಪಕ್ಷ ಅಂತಹ ಪ್ರಯತ್ನವನ್ನಾದ್ರೂ ಕೂಡ ಅದು RSS ನ ಮುಖಾಮುಖಿಗೊಳ್ಳುವಂತಹ ಒಂದು ಸರಿಯಾದ ಪ್ರಯತ್ನ ಅಂತ ಹೇಳಿ ನಾವು ಭಾವಿಸಲೇಬೇಕಾಗುತ್ತೆ. ಇಷ್ಟು ಮಾತ್ರ ಅಲ್ಲ ಬಂಧುಗಳೇ, RSS ಎಷ್ಟು ಅದ್ಭುತವಾಗಿ ಚಾಲಾಕಿಯಿಂದ ಕಾರ್ಯತಂತ್ರವನ್ನ ಹೆಣೆದು ತನ್ನ ಸಂಘಟನಾ ಜಾಲವನ್ನು ವಿಸ್ತರಿಸ್ತದೆ ಮತ್ತು ಸಂಘಟನೆಯ ತಾತ್ವಿಕತೆಯನ್ನ ಬೇರು ಮಟ್ಟದೊಳಗೆ ಇದು ಕಟ್ಟಿ ಬೆಳೆಸ್ತದೆ ಅಂತಂದ್ರೆ, ಇವತ್ತೇನು ನಾವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಕರಿತೀವಿ, ಮತ್ತು ಅಷ್ಟು ಮಾತ್ರವಲ್ಲ ಮಾಧ್ಯಮವೂ ಕೂಡ 4ನೇ ಅಂಗ ಅಂತ ಅನ್ನೋದಾದ್ರೆ, ಈ ಎಲ್ಲಾ ಅಂಗಗಳಲ್ಲಿಯೂ ಕೂಡ ಒಳನುಸುಳಿಕೊಂಡು ಪರೋಕ್ಷವಾಗಿ ಇಡೀ ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನೇ ನಿಯಂತ್ರಿಸುವಂತಹ ಒಂದು ಶಕ್ತಿಶಾಲಿ ಸಂಘಟನೆಯಾಗಿದೆ ಎನ್ನುವಂಥದ್ದನ್ನ ನಾವು ಒಪ್ಪಿಕೊಳ್ಳಲೇಬೇಕು. ಇದನ್ನ ಮೆಚ್ಚದೆ ಹೋದರೂ ಕೂಡ ಒಪ್ಪಿಕೊಳ್ಳಬೇಕು. ಯಾಕಂದ್ರೆ ಒಪ್ಪಿಕೊಳ್ಳದೆ ಹೋದ್ರೆ ಅದು ಒಂದು ಆತ್ಮವಂಚನೆ ಆಗ್ತದೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ. ಹೇಗೆ ಇದಕ್ಕೆ ಈ ರೀತಿಯ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಯ್ತು ಎನ್ನುವಂಥದ್ದನ್ನು ಕೂಡ ನಾವು ಆಲೋಚನೆ ಮಾಡಬೇಕು ಬಂಧುಗಳೇ. ಇದರ ಬೇರುಗಳಿರುವಂಥದ್ದು ನಾನು ಆಗ್ಲೇ ಹೇಳಿದೆ, 1857 ಸಂದರ್ಭದ ಒಂದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಹಂತದಲ್ಲಿನೇ ಇದರ ಬೇರುಗಳಿದಾವೆ ಅಂತ. ಬ್ರಿಟಿಷರು ಈ ಭೇದವನ್ನ ಬಿತ್ತುತ್ತಾರೆ ಮತ್ತು ಅಪನಂಬಿಕೆಯ ಬೆಳೆಯನ್ನ ಬೆಳೀತಾರೆ. ಈ ಅಪನಂಬಿಕೆಯ ಬೆಳೆ ಯಾವ ಪ್ರಮಾಣದಲ್ಲಿ ಕೊಯ್ಲಾಗ್ತಾ ಇದೆ, ರಾಶಿ ಆಗ್ತಾ ಇದೆ ಅಂತಂದ್ರೆ, ಈ ಅಪನಂಬಿಕೆಯ ಬೆಳೆ 1857ರಿಂದ ಹಿಡಿದು 2025ನೇ ವರ್ಷದ ಈ ದಿನಗಳ ತನಕವೂ ಹುಲುಸಾಗಿ ಈ ಅಪನಂಬಿಕೆಯ ಬೆಳೆ ಹಿಂದೂ ಮತ್ತು ಮುಸ್ಲಿಂ ಎನ್ನುವಂತಹ ಎರಡು ಧಾರ್ಮಿಕ ಸಮುದಾಯಗಳ ನಡುವೆ ಬೆಳೀತಾನೆ ಬರ್ತದೆ. ಇದನ್ನ ರಾಶಿ ಒಕ್ಕಲು ಮಾಡುತ್ತಾ ಇರುವಂತದ್ದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವಂಥದ್ದನ್ನ ನಾವು ಇವತ್ತನ್ನ ಹೇಳಲೇಬೇಕಾಗ್ತದೆ. ನಾನು ಈ ಚರಿತ್ರೆಯನ್ನ ಒಂದಿಷ್ಟು ವಿವರಣೆ ಕೊಡೋದಕ್ಕೆ ಬಯಸ್ತೇನೆ ಬಂಧುಗಳೇ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885ರಲ್ಲಿ ಪ್ರಾರಂಭವಾಗ್ತದೆ. 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆದರೆ ಅದಕ್ಕಿಂತ ಸುಮಾರು ಒಂದು 7-8 ವರ್ಷಗಳ ಮೊದಲೇ ಭಾರತದಲ್ಲಿ ಸ್ಥಾಪನೆ ಆಗಿದ್ದು, ಅಂದ್ರೆ ಕಾಂಗ್ರೆಸ್ ಸ್ಥಾಪನೆ ಆಗೋದಕ್ಕಿಂತ ಮೊದಲೇ ಭಾರತದಲ್ಲಿ ಸ್ಥಾಪನೆಯಾಗಿದ್ದು ಅದು ಹಿಂದೂ ಮಹಾಸಭಾದ ಬುನಾದಿ ರೂಪದಲ್ಲಿದ್ದ ಪೂನಾ ಸಾರ್ವಜನಿಕ ಸಭೆ ಎನ್ನುವಂತಹ ಒಂದು ಸಂಘಟನೆ. ಈ ಪೂನಾ ಸಾರ್ವಜನಿಕ ಸಭೆಯೇ ಆ ನಂತರದೊಳಗೆ ಹಿಂದೂ ಮಹಾಸಭಾದ ಒಂದು ಹುಟ್ಟಿಗೆ ಕಾರಣ ಆಗ್ತದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಹಿಂದೂ ಮಹಾಸಭೆ ಅನ್ನುವಂಥದ್ದು ಏನಿದೆಯಲ್ಲ, ಇದು RSS ಬೆಳವಣಿಗೆಗೆ ಕಾರಣ ಆಗ್ತದೆ. ಅಂದ್ರೆ RSS ಬೆಳವಣಿಗೆ ಹಿಂದೆ ಹಿಂದೂ ಮಹಾಸಭಾ ಇದ್ರೆ, ಹಿಂದೂ ಮಹಾಸಭಾ ಬೆಳವಣಿಗೆಯ ಚರಿತ್ರೆ ಆರಂಭವಾಗುವಂಥದ್ದು ಪೂನಾ ಸಾರ್ವಜನಿಕ ಸಭೆಯಲ್ಲಿ. ಇದು 1875ರಿಂದ ಅಂತ. ರಾನಡೆಯವರು, ಗೋಪಾಲ್ ಕೃಷ್ಣ ಗೋಖಲೆಯವರು, ಬಾಲಗಂಗಾಧರ್ ತಿಲಕ್, ಗಣೇಶ್ ಜೋಶಿ, ಶಿವರಾಮ್ ಆಪ್ಟೆ, ಈ ಬಗೆಯ ಮಹಾರಾಷ್ಟ್ರದ ಅಥವಾ ಅದರಲ್ಲಿ ವಿಶೇಷವಾಗಿ ಮುಂಬೈನಲ್ಲಿರುವಂತಹ ಒಂದು ಮೇಲ್ ಸಮುದಾಯದ ಒಂದು ಪ್ರತಿನಿಧಿಗಳೇನಿದಾರಲ್ಲ, ಇವರು ಈ ಪೂರ್ಣ ಸಾರ್ವಜನಿಕ ಸಭೆಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ನೋಡಿ, ಭಾರತದ ಚರಿತ್ರೆಯೊಳಗೆ ಒಂದು ಬಹಳ ದೊಡ್ಡ ಘಟ್ಟ ಯಾವುದು ಅಂತಂದ್ರೆ 1905ರಲ್ಲಿ ಆಗಿರುವಂತಹ ಬಂಗಾಳದ ವಿಭಜನೆ. ಈ ಬಂಗಾಳದ ವಿಭಜನೆ ಆದ ಮರು ವರ್ಷವೇ ಇಂಡಿಯನ್ ಮುಸ್ಲಿಂ ಲೀಗ್ ಎನ್ನುವಂಥದ್ದು ಸ್ಥಾಪನೆ ಆಗ್ತದೆ. ಇಂಡಿಯನ್ ಮುಸ್ಲಿಂ ಲೀಗ್ ಸ್ಥಾಪನೆಯಾದ 2-3 ವರ್ಷದಲ್ಲಿ 1909ರಲ್ಲಿ ಪಂಜಾಬ್ ಹಿಂದೂ ಸಭಾ ಅನ್ನುವಂಥದ್ದು ಸ್ಥಾಪನೆಯಾಗ್ತದೆ. ಅಂದ್ರೆ ಇದೇ ಪೂನಾ ಸಾರ್ವಜನಿಕ ಸಭೆಯೇ ಒಂದು ಈ ಚಿಂತಕರೇ ಸೇರ್ಕೊಂಡು ಪಂಜಾಬ್ ಹಿಂದೂ ಸಭಾ ಅಂತೇಳಿ ಹೆಸರಿನಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಈ ಪಂಜಾಬ್ ಹಿಂದೂ ಸಭಾದ ಮಾದರಿಯಲ್ಲಿನೇ ಬಿಹಾರ್ ಹಿಂದೂ ಸಭಾ, ಬಂಗಾಳ ಹಿಂದೂ ಸಭಾ, ಮುಂಬೈ ಹಿಂದೂ ಸಭಾ, ಮಧ್ಯಪ್ರಾಂತೀಯ ಹಿಂದೂ ಸಭಾ, ಹೀಗೆ
ಹಿಂದೂ ಸಭಾಗಳು ಪ್ರಾರಂಭವಾಗ್ತವೆ 1909 9ರ ವರ್ಷದಲ್ಲಿ. ಈ ಎಲ್ಲಾ ಸಂಘಟನೆಗಳು ಕೂಡ ಕಾಂಗ್ರೆಸ್ಸಿನ ಒಳಗಡೆ ಇದ್ದುಕೊಂಡೆ, ಕಾಂಗ್ರೆಸ್ಸಿನ ಜೊತೆ ಇದ್ದುಕೊಂಡೆ ಅದು ಹಿಂದೂಗಳನ್ನ ಸಂಘಟನೆ ಮಾಡಬೇಕು ಎನ್ನುವಂತಹ ಒಂದು ಕಾರ್ಯತಂತ್ರವನ್ನ ಮೈಗೂಡಿಸಿಕೊಂಡಿದ್ದು ಎನ್ನುವಂಥದ್ದನ್ನು ಕೂಡ ಗಮನಿಸಲೇಬೇಕು. 1915ರಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಎನ್ನುವಂಥದ್ದು ಸ್ಥಾಪನೆ ಆಗುತ್ತೆ. ಅಖಿಲ ಭಾರತ ಹಿಂದೂ ಮಹಾಸಭಾ ಸ್ಥಾಪನೆಯಾಗೋದು 1915ರಲ್ಲಿ ಮದನ್ ಮೋಹನ್ ಮಾಳವೀಯ ಅವರು ಸ್ಥಾಪನೆ ಮಾಡ್ತಾರೆ. ಈ ಮದನ್ ಮೋಹನ್ ಮಾಳವೀಯ ಇವರೇ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಅಂದ್ರೆ ಹಿಂದೂ ಎನ್ನುವಂತ ಅನನ್ಯತೆ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯವನ್ನೇ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಮದನ್ ಮೋಹನ್ ಮಾಳವೀಯ ಅವರು. ಅವರು ಹಿಂದೂ ಮಹಾಸಭಾವನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಅವ್ರ ಜೊತೆಗೆ ಲಾಲಾ ಲಜಪತ್ ರಾಯರವರು ಇವರೆಲ್ಲ ಇರ್ತಾರೆ. ಆದ್ರೆ ನಮಗಿಲ್ಲಿ ಗಮನಿಸಲೇಬೇಕಾದ ಒಂದು ಅಚ್ಚರಿದಾಯಕ ವಿಷಯ ಏನಂತಂದ್ರೆ, ಹಿಂದೂ ಮಹಾಸಭಾದ ಸ್ಥಾಪಕ ಒಂದು ಸಮಾವೇಶದೊಳಗೆ ಮಹಾತ್ಮ ಗಾಂಧಿಯವರು ಕೂಡ ಉಪಸ್ಥಿತರಿದ್ರು, ಅವರು ಆಹ್ವಾನಿತರಾಗಿದ್ರು, ಆ ಸಭೆಯಲ್ಲಿ ಹಾಜರಾಗಿದ್ರು ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗಿತ್ತು. ಕೊನೆಗೆ ಹಿಂದೂ ಮಹಾಸಭಾ ಯಾವ ತೀರ್ಮಾನಕ್ಕೆ ಬರುತ್ತದೆ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ನೇರವಾಗಿ ಪಾಲ್ಗೊಳ್ಳೋದಿಲ್ಲ, ನಾವು ನಮ್ಮ ಸಂಘಟನೆಯ ಆಶಯಗಳಿಗಾಗಿ ನಾವು ಸಂಘಟನೆಯನ್ನ ಕಟ್ಟಿಕೊಂಡು ಹೊರಗಡೆಯಿಂದ ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲವನ್ನ ಕೊಡ್ತೇವೆ ಎನ್ನುವಂತಹ ಒಂದು ತೀರ್ಮಾನಕ್ಕೆ ಬರ್ತಾರೆ. ಕೊನೆಗೆ ಈ ಹಿಂದೂ ಮಹಾಸಭಾ ಯಾವ ಮಟ್ಟದ ಒಂದು ಶಕ್ತಿ ಆಗ್ತದೆ ಅಂತಂದ್ರೆ, ಸಾವರ್ಕರ್ ಬಂದ ಮೇಲೆ BS ಮುಂಜಿಯವರು ಮತ್ತು ಸಾವರ್ಕರ್ ಹಿಂದೂ ಮಹಾಸಭಾವನ್ನ ಗಟ್ಟಿಗೊಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಕೊನೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂನಾ ಒಪ್ಪಂದದಂತ ಒಂದು ಪ್ರಸಂಗ ಏನ್ ಬರುತ್ತೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆಯನ್ನು ಇಟ್ಕೊಂಡು ಒಂದು ನಿರ್ಣಾಯಕವಾಗಿರುವಂತಹ ಹೋರಾಟವನ್ನು ಒಯ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ತಡೆದು, ಗಾಂಧೀಜಿಯವರ ಮೂಲಕ ಅದನ್ನ ತಡೆದು ನಿಲ್ಲಿಸಿ ಅಂಬೇಡ್ಕರ್ ಅವರ ಬಹಳ ದೊಡ್ಡ ಒಂದು ಪ್ರಜಾಸತ್ತಾತ್ಮಕವಾದ ಚಳವಳಿಗೆ ಹಿನ್ನಡೆ ಆಗುವಂತ ಮಾಡಿರುವಂತ ಅದರ ಹಿಂದೆ ಇರತಕ್ಕಂತ ಬಹಳ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಅದು ಹಿಂದೂ ಮಹಾಸಭಾ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು ಎನ್ನುವಂಥದ್ದನ್ನ ಇಲ್ಲಿ ನಾನು ಹೇಳಲೇಬೇಕಾಗಿದೆ. ಬಂಧುಗಳೇ, 1925ರಲ್ಲಿ RSS ಸ್ಥಾಪನೆ ಆಗ್ತದೆ ಅಂತ ಹೇಳಿ ಈ ಹೊತ್ತು ಎಲ್ಲರಿಗೂ ಕೂಡ ಒಂದು ಮನವರಿಕೆ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಇದು ಸ್ಪಷ್ಟ. ಯಾರು ಸ್ಥಾಪನೆ ಮಾಡಿದ್ದು? ಹೆಡಗೆವಾರ್ ಅಂತ ಹೇಳಿ. ಕೇಶವ ಬಲಿರಾಮ್ ಹೆಡಗೆವಾರ್ ಎನ್ನುವಂಥವ್ರು ಇವರು ಮೂಲತಃ ವೃತ್ತಿಯಲ್ಲಿ ವೈದ್ಯರು. ಇವರಿಗೆ ಪ್ರೇರಣೆಯಾಗಿದ್ದದ್ದು ಸಾವರ್ಕರ್, BS ಮುಂಜೆ ಮತ್ತು ಬಾಲ್ ಗಂಗಾಧರ್ ತಿಲಕ್. ಈ ಮೂವರು ಹಿಂದೂ ಮತೀಯವಾದವನ್ನ ಭಾರತದಲ್ಲಿ ಕಟ್ಟಿ ಬೆಳೆಸಿರುವಂತಹ ಬಹಳ ದೊಡ್ಡ ಒಂದು ಅಡಿಗಲ್ಲುಗಳು ಅಂತ ಹೇಳಿ ನಾವು ಅದನ್ನ ಗಮನಿಸಲೇಬೇಕು. 1906ರಲ್ಲಿನೇ ಸಾವರ್ಕರ್ ಅವರು ಹಿಂದೂ ಮತೀಯವಾದದ ಆಧಾರದಲ್ಲಿ ಸಂಘಟನೆಯನ್ನ ಆರಂಭಿಸಿರ್ತಾರೆ ಮುಂಬೈನಲ್ಲಿ. ಅಂದ್ರೆ RSS ಸ್ಥಾಪನೆ ಆಗೋದಕ್ಕಿಂತ ತುಂಬಾ ಹಿಂದೆ, ಸುಮಾರು 20 ವರ್ಷ ಮೊದಲೇ, RSS ಸ್ಥಾಪನೆಗೂ ಸುಮಾರು 20 ವರ್ಷ ಮೊದಲೇ ಸಾವರ್ಕರ್ ಹಿಂದೂ ರಾಷ್ಟ್ರ ಕಟ್ಟುವ ಆಶಯವನ್ನ ಇಟ್ಕೊಂಡು ತಾವು ಇನ್ನೂ ಯುವಕರಾಗಿದ್ದಾಗಲಿಂದ ಸಂಘಟನೆಯನ್ನ ಕಟ್ತಾ ಇರ್ತಾರೆ. 1910ರಲ್ಲಿನೇ ಇವರು ಲಂಡನ್ ನಲ್ಲಿದ್ದಾಗ ಇವರ ಬಂಧನ ಆಗ್ತದೆ. ಅವರು ಬಂಧನ ಆಗಿದ್ದು ಹಿಂದೂ ಸಂಘಟನೆ ಮಾಡೋದಕ್ಕೆ ಅಲ್ಲ, ಅವರು ಅಲ್ಲಿ ಇದ್ದುಕೊಂಡೇ ಭಾರತದ ಸ್ವಾತಂತ್ರ್ಯಕ್ಕೆ ಅಂದ್ರೆ ಭಾರತದ ಪರವಾಗಿ ಚಟುವಟಿಕೆಯನ್ನ ಮಾಡಬೇಕು, ರಹಸ್ಯ ಚಟುವಟಿಕೆ, ರಹಸ್ಯ ಸಂಘಟನೆಯನ್ನ ಮಾಡಬೇಕು ಎನ್ನುವಂತಹ ಒಂದು ಪ್ರಯತ್ನದ ನಡುವೆ ಅಲ್ಲಿಯ ಪೊಲೀಸರಿಗೆ ಸಿಕ್ಕಿ ಬಿದ್ದು ಅವರು ಬಂಧಿಸಲ್ಪಡ್ತಾರೆ. ಅವರ ಬಂಧನದ ಇತಿಹಾಸ ಅದು ಬೇರೆ ಅಂತ ನೋಡಿದ್ರೆ 1910ರಿಂದ 22ರ ನಡುವಿನ ಅವಧಿಯೊಳಗೆ ಅವರು ಬ್ರಿಟಿಷರ ಜೈಲಿನಲ್ಲಿ ತಮ್ಮ ಜೀವನವನ್ನ ಕಳೆಯಬೇಕಾಗ್ತದೆ. ಮತ್ತು ಈ ಸಂದರ್ಭದಲ್ಲಿ ಹೇಳಬೇಕು, ಈ ಅವಧಿಯೊಳಗೆ ಅತ್ಯಂತ ಹೀನಾಯವಾಗಿರುವಂತಹ 4 ಕ್ಷಮಾಪಣಾ ಪತ್ರವನ್ನು ಕೂಡ ಸಾವರ್ಕರ್ ಬರೆಯುವಂಥದ್ದು ಇದೇ ಅವಧಿಯಲ್ಲಿ 22ಕ್ಕಿಂತ ಮುಂಚಿತವಾಗಿದ್ದೇನೆ. ಆ ಸಂದರ್ಭದಲ್ಲಿ 1922ರ ಸಂದರ್ಭದೊಳಗೆ ಬ್ರಿಟಿಷರು ಇವರ ಕ್ಷಮಾಪಣೆ ಪತ್ರವನ್ನ ಅರ್ಥ ಮಾಡಿಕೊಂಡು ಇವರ ಯಾಚನೆಗೆ ಕಿವಿಗೊಟ್ಟು ಅವರನ್ನ ಅಂಡಮಾನ್ ನಿಕೋಬಾರ್ ಜೈಲಿನಿಂದ ಇವರಿಗೆ ರತ್ನಗಿರಿ ಜೈಲಿಗೆ ಕರ್ಕೊಂಡು ಬಂದಾಕ್ತಾರೆ. ರತ್ನಗಿರಿ ಜೈಲಿನಲ್ಲಿ ಇದ್ದಾಗ ಸಾವರ್ಕರ್ ಒಂದು ಪುಸ್ತಕವನ್ನ ಬರೀತಾರೆ, ಎಸೆನ್ಷಿಯಲ್ಸ್ ಆಫ್ ಹಿಂದುತ್ವ ಅನ್ನುವಂಥದ್ದು. ಇದು ಹಿಂದುತ್ವದ ಒಂದು ಆದಿಮ ಗ್ರಂಥ. ಹಿಂದುತ್ವದ ಆದಿಮ ಗ್ರಂಥ ಯಾಕೆ ಹೇಳ್ತೀನಿ ಅಂತಂದ್ರೆ, ಹಿಂದೂಗಳ ಆದಿಮ ಗ್ರಂಥ ಅಲ್ಲ, ಹಿಂದೂ ಧರ್ಮದ ಆದಿಮ ಗ್ರಂಥ ಅಲ್ಲ. ಹಿಂದೂ ಎನ್ನುವಂಥದ್ದು ಒಂದು ಭೌಗೋಳಿಕ ಅನನ್ಯತೆ, ಹಿಂದೂ ಧರ್ಮ ಎನ್ನುವಂಥದ್ದು ಒಂದು ಧಾರ್ಮಿಕ ನಂಬಿಕೆ. ಆದರೆ ಹಿಂದುತ್ವ ಎನ್ನುವಂಥದ್ದು ಏನಿದೆಯಲ್ಲ, ಇದು ಹಿಂದೂ ಧರ್ಮವನ್ನ ಆಧರಿಸಿದ, ಹಿಂದೂ ಧರ್ಮದ ನಂಬಿಕೆಯ ಮೇಲೆ ರಚನೆ ಮಾಡಲ್ಪಟ್ಟ
ಒಂದು ರಾಜಕಾರಣವೇ ಹಿಂದುತ್ವ ಅಂತೇಳಿ ಸ್ಪಷ್ಟಪಡಿಸ್ಕೋಬೇಕು. ಹಾಗಾಗಿ ಹಿಂದುತ್ವ ಅನ್ನುವಂಥದ್ದು ಹಿಂದೂ ಧಾರ್ಮಿಕ ರಾಜಕಾರಣ ಅಂತ ಅನ್ನೋದಾದ್ರೆ ಇದರ ಆರಂಭದ ಬೇರುಗಳು ಇರುವಂಥದ್ದು 1928ರಲ್ಲಿ ಅದನ್ನ ಖಚಿತವಾಗಿ ಮಂಡಿಸಿರ್ತಕ್ಕಂಥವ್ರು ಸಾವರ್ಕರ್ ಅವರು. ಅದನ್ನ ಹಿಡ್ಕೊಂಡು ಅದರ ಆಧಾರದಲ್ಲಿ ಸಂಘಟನೆಯನ್ನ ಕಟ್ಟಿ ಬೆಳೆಸಿ ವಿಶಾಲವಾದ ಕಾರ್ಯಚಟುವಟಿಕೆಯನ್ನು ನಡೆಸಿದ್ದು RSS ಎನ್ನುವಂಥದ್ದನ್ನ ನಾವು ಗಮನಿಸಲೇಬೇಕಾಗ್ತದೆ. 1924ರಲ್ಲಿ ಸಾವರ್ಕರ್ ಅವರಿಗೆ ಬಿಡುಗಡೆ ಆಗ್ತದೆ. ರತ್ನಗಿರಿಯ ಒಂದು ಮನೆಯಲ್ಲಿ ಬ್ರಿಟಿಷರೇ ಅವರೇ ಒಂದು ಬಂಗಲೆಯನ್ನ ಕೊಟ್ಟು ತಿಂಗಳಿಗೆ 60 ರೂಪಾಯಿ ಪಿಂಚಣಿಯನ್ನು ಕೂಡ ಸಾವರ್ಕರ್ಗೆ ಕೊಟ್ಟು ಒಂದು ಕಡೆ ನೆಲೆ ನಿಲ್ಲಿಸ್ತಾರೆ. ಇದೆಲ್ಲ ಬೇರೆ ಬೇರೆ ವಿಚಾರ. ಆದರೆ ಹಾಗೆ ರತ್ನಗಿರಿಯಲ್ಲಿ ಸಾವರ್ಕರ್ ಅವರು ಬ್ರಿಟಿಷರ ಸಹಾಯದಿಂದ, ಬ್ರಿಟಿಷರ ಪಿಂಚಣಿ ಹಣದಿಂದ, ಬ್ರಿಟಿಷರು ಕೊಟ್ಟ ಬಂಗಲೆಯಲ್ಲಿ ವಾಸವಾಗಿದ್ದ ಮರು ವರ್ಷ ಏನಿದೆಯಲ್ಲ 1925ರಲ್ಲಿ ಅಲ್ಲಿಂದನೇ RSS ಎನ್ನುವಂಥದ್ದು ಸ್ಥಾಪನೆ ಆಗುತ್ತೆ. ನೋಡಿ, ಇವೆಲ್ಲಕ್ಕೂ ಕೂಡ ಒಂದಕ್ಕೊಂದು ಹೇಗೆ ಸಂಬಂಧ ಇದೆ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಹೆಡ್ಗೆವಾರ್ ಈ ಸಂಘಟನೆಯನ್ನ ಸ್ಥಾಪನೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. ನಾನು ಸಾವರ್ಕರ್ ಬಗ್ಗೆ ಹೇಳ್ತೀನಿ. BS ಮೂಂಜೆಯವರು ಏನಿದಾರಲ್ಲ, ಇವರು ಕೂಡ 1927ರಿಂದ 37ರವರೆಗೆ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥವ್ರು. 1927ರಿಂದ 37ರವರೆಗೆ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿರ್ತಾರೆ. 1931ರಲ್ಲಿ BS ಮೂಂಜೆ ಇಟಲಿಗೆ ಭೇಟಿಯನ್ನ ಕೊಡ್ತಾರೆ. ಇಟಲಿಗೆ ಯಾಕೆ ಭೇಟಿ ಕೊಡ್ತಾರೆ ಅಂತಂದ್ರೆ, ಇಟಲಿಯಲ್ಲಿಯೂ ಕೂಡ ಬೆನಿಟೋ ಮುಸೋಲಿನಿ ಏನಿದ್ದಾನೆ ಆತ ಆ ದೇಶದ ಒಂದು ಚುಕ್ಕಾಣಿಯನ್ನು ಹಿಡಿದಿರ್ತಾನೆ. ಆತ ಒಂದು ಮಿಲಿಷಿಯಾವನ್ನ ಕಟ್ಟಿ, ಅಂದ್ರೆ ಒಂದು ಅರೆಸೇನಾ ಪಡೆಯನ್ನ ಕಟ್ಟಿ, ಅರೆಸೇನಾ ಮಿಲಿಟರಿ ಪಡೆಯನ್ನ ಕಟ್ಟಿ ಆತ ನಾಗರಿಕ ಸಮಾಜವನ್ನ ಮಿಲಿಟರೀಕರಣಗೊಳಿಸುವ ಮುಖಾಂತರವಾಗಿ ಅಧಿಕಾರಕ್ಕೆ ಬಂದಿರ್ತಾನೆ. ಈ ಕಾರಣಕ್ಕಾಗಿ ಭಾರತದಲ್ಲಿ ಬೆನಿಟೋ ಮುಸೋಲಿನಿಯ ರೀತಿಯಲ್ಲಿ ಭಾರತದ ಹಿಂದೂ ಜನತೆಯನ್ನ, ಹಿಂದೂ ಯುವಕರನ್ನ ಮಿಲಿಟರೀಕರಣಗೊಳಿಸುವ ಮೂಲಕ ಅರೆಸೇನಾ ತುಕಡಿಗಳ ರೀತಿಯೊಳಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಕಟ್ಟುವ ಮೂಲಕ ನಾವು ಭಾರತದ ಒಂದು ಪ್ರಭುತ್ವದ ಚುಕ್ಕಾಣಿಯನ್ನ ಹಿಡಿಯಬಹುದು, ಭಾರತವನ್ನ ಹಿಂದೂ ರಾಷ್ಟ್ರವನ್ನ ಮಾಡಬಹುದು ಎನ್ನುವಂತಹ ಐಡಿಯಾವನ್ನ ಮತ್ತು ಇಟಲಿಯ ಬೆನಿಟೋ ಮುಸೋಲಿನಿಯ ಒಂದು ತಾತ್ವಿಕತೆಯನ್ನ, ಅಲ್ಲಿಯ ಪ್ರೇರಣೆಯನ್ನು ತಂದುಕೊಂಡು ಭಾರತದ RSSಗೆ ಕೊಟ್ಟು ಈ ಸಂಘಟನೆಗೆ ಒಂದು ಭದ್ರ ತಳಹದಿಯನ್ನ ಹಾಕಿದ್ದು BS ಮೂಂಜೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಇಟಾಲಿಯನ್ ಫ್ಯಾಸಿಸ್ಟ್ ಯೂತ್ ಆರ್ಗನೈಸೇಷನ್ ಎನ್ನುವಂತಹ ಸಂಘಟನೆಗೆ ಭೇಟಿ ಕೊಟ್ಟು, ಬೆನಿಟೋ ಮುಸೋಲಿನಿಗೂ ಭೇಟಿ ಕೊಟ್ಟು, ಅಲ್ಲಿಂದೆಲ್ಲ ಕೂಡ ತಿರುಗಾಡಿಕೊಂಡು ಅದರ ಮಾದರಿಯನ್ನು ತೆಗೆದುಕೊಂಡು ಮಹಾರಾಷ್ಟ್ರದ ಭೋನ್ಸಾಲ ಎನ್ನುವಂಥದ್ರಲ್ಲಿ ಒಂದು ಸೈನಿಕ ಶಾಲೆಯನ್ನ ಸ್ಥಾಪನೆ ಮಾಡ್ತಾರೆ. ಹೆಡ್ಗೆವಾರ್ ಇದರೆಲ್ಲವನ್ನ ಲಾಭ ತೆಗೆದುಕೊಂಡು, ಇದರೆಲ್ಲರ ಒಂದು ಸಪೋರ್ಟ್ ಅನ್ನು ತೆಗೆದುಕೊಂಡು ಇವರು RSS ಅನ್ನ ಕಟ್ಟುತ್ತಾರೆ ಎನ್ನುವಂಥದ್ದನ್ನ ನಾವು ಗಮನಿಸಲೇಬೇಕು. ಅಂದ್ರೆ ಇವತ್ತು RSS ಇಷ್ಟು ದೊಡ್ಡ ಸಂಘಟನೆಯಾಗಿ ಬೆಳೆದಿದೆ ಅಂತಂದ್ರೆ ಅದರ ಹಿಂದೆ ಈ ಬಗೆಯ ಒಂದೆಡೆ ಸಾವರ್ಕರ್, ಇನ್ನೊಂದೆಡೆ BS ಮೂಂಜೆ ಇವರ ತಾತ್ವಿಕತೆಗಳು ಇವರಿಗೆ ಬೇರಿನ ರೂಪದೊಳಗೆ ನೆರವಾಗಿದ್ದಾವೆ. ಮತ್ತು ಅಷ್ಟೇ ಬಲವಾಗಿ ಹೆಡ್ಗೆವಾರ್ ಈ ಸಂಘಟನೆಗೆ ಒಂದು ಅಸ್ಥಿಭಾರವನ್ನು ಹಾಕಿಕೊಟ್ರು. ಮತ್ತು ಅಷ್ಟೇ ಸಮರ್ಥವಾಗಿ ಇವರ ನಂತರ ಬಂದಿರತಕ್ಕಂತ RSS ಮುಖ್ಯಸ್ಥವಾಗಿರುವಂತ ಗೊಳವಲ್ಕರ್ ಏನಿದಾರಲ್ಲ, ಅವರು ಇನ್ನಷ್ಟು ಬಲಿಷ್ಠವಾಗಿ RSS ಅನ್ನ ಕಟ್ಟಿ ಬೆಳೆಸಿದ್ರು ಅನ್ನುವಂಥದ್ದು ಗಮನಿಸಬೇಕು. ಸದಾಶಿವ ಗೊಳವಲ್ಕರ್ ಅವರು ಅವರ ಅವಧಿಯಲ್ಲಿ ಒಂದು ಪುಸ್ತಕವನ್ನ ಬರೀತಾರೆ, ಚಿಂತನ ಗಂಗಾ ಅಂತ, ದ ಬಂಚ್ ಆಫ್ ಥಾಟ್ ಎನ್ನುವಂತ ಒಂದು ಪುಸ್ತಕವನ್ನು ಬರೀತಾರೆ. ಅವರು ಅಲ್ಲಿ ತಾತ್ವೀಕರಿಸ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನಾ ಕ್ರಮವನ್ನ ತಾತ್ವೀಕರಿಸಿ ಅದು ಮ್ಯಾನಿಫೆಸ್ಟೋ ಅನ್ನುವಂತ ರೀತಿ ಒಳಗೆ RSSನ ಒಂದು ಗ್ರಂಥ, ಅಂದ್ರೆ RSSನ ಒಂದು ಸಿದ್ಧಾಂತ ಗ್ರಂಥ ಅನ್ನುವಂತಹ ರೀತಿ ಒಳಗೆ ಚಿಂತನ ಗಂಗಾವನ್ನ ಕೊಡ್ತಾರೆ, ದ ಬಂಚ್ ಆಫ್ ಥಾಟ್ ಎನ್ನುವಂಥದ್ದನ್ನ ಕೊಡ್ತಾರೆ. ಅದರ ಒಂದು ಅಧ್ಯಾಯದ ಹೆಸರೇ ಅವರಿಡ್ತಾರೆ ಒಳಗಿನ ಅಪಾಯಗಳು ಎನ್ನುವಂತಹ ಅಧ್ಯಾಯವನ್ನ ಮಹಾದೇವ್ ಸದಾಶಿವ ಗೊಳವಲ್ಕರ್ ಬರೀತಾರೆ. ಒಳಗಿನ ಅಪಾಯಗಳು, ಒಳಗಿನ ಅಂತಂದ್ರೆ ಯಾವುದರ ಒಳಗಿನ? ದೇಶದ ಒಳಗಿನ ಅಪಾಯಗಳು. ಭಾರತ ದೇಶದ ಒಳಗಿನ ಅಪಾಯಗಳು ಯಾರು ಅಂತಂದ್ರೆ ಅವರು ಮೂವರನ್ನು ಹೆಸರಿಸ್ತಾರೆ. ಒಂದು ಮುಸಲ್ಮಾನರು, ಇನ್ನೊಂದು ಕ್ರಿಶ್ಚಿಯನ್ನರು, ಇನ್ನೊಂದು ಕಮ್ಯುನಿಸ್ಟರು ಅಂತ. ಅಂದ್ರೆ ಮುಸಲ್ಮಾನರು, ಕ್ರಿಶ್ಚಿಯನ್ನರು ಮತ್ತು ಕಮ್ಯುನಿಸ್ಟರನ್ನ ಶತ್ರುಗಳಾಗಿ ನಾವು ಕಲ್ಪಿಸಿಕೊಂಡು, ಇವರು ಭಾರತ ದೇಶದ ಅಪಾಯಗಳಾಗಿ ಕಲ್ಪಿಸಿಕೊಂಡು ಇವರನ್ನ ಸದೆಬಡಿಯುವಂತಹ, ಇವರನ್ನ ದಮನಿಸುವ ಮೂಲಕ ನಾವು ಹಿಂದೂ ರಾಷ್ಟ್ರೀಯತಾವಾದವನ್ನು ಕಟ್ಟಿ ಬೆಳೆಸಬೇಕಾಗಿದೆ ಎನ್ನುವಂತ ಹಿನ್ನೆಲೆಯಲ್ಲಿ ಸಂಘಟನೆಯನ್ನ ಬೆಳೆಸಲಾಗ್ತದೆ. ಹಾಗಾಗಿ RSS ಎನ್ನುವಂತಹದ್ದು ಹಿಂದೂ ಧರ್ಮವನ್ನು ಆಧರಿಸಿರ್ತಕ್ಕಂಥ ಮತ್ತು ಹಿಂದೂ
ಹಾಗೆ ನೋಡಿದ್ರೆ ಧರ್ಮ ಎನ್ನುವಂಥದ್ದು ಕೂಡ ಜನರ ನಂಬಿಕೆ. ಆದ್ರೆ ಸ್ವತಃ RSSನ ಪ್ರಧಾನರೇ ಇದನ್ನ ಧರ್ಮ ಅಂತೇಳಿ ನಂಬಲ್ಲ, ಹಿಂದೂ ಸಂಸ್ಕೃತಿ ಅಂತ ನಂಬ್ತಾರೆ. ಮತ್ತು ಸಾವರ್ಕರ್ ಹೇಳಿರುವಂತಹ ರೀತಿ ಒಳಗೆ ಹಿಂದೂ ರಾಷ್ಟ್ರೀಯತೆ ಅಂತ ಹೇಳ್ತಾರೆ. ಇಲ್ಲಿ ಅನೇಕ ಕನ್ಫ್ಯೂಷನ್ಸ್ ಇದ್ದಾವೆ. ಅವರು ಜನರ ನಡುವೆ ನಂಬಿಸುವಂತ ಸಂದರ್ಭದಲ್ಲಿ ಹಿಂದೂ ಧರ್ಮ ಅಂತ ಹೇಳ್ತಾರೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾರೆ, ಹಿಂದೂ ಧರ್ಮ ರಕ್ಷಿಸಬೇಕು ಅಂತ ಹೇಳ್ತಾರೆ, ಹಿಂದೂ ಧರ್ಮದ ಆಧಾರದಲ್ಲಿ ದೇಶ ಕಟ್ಟಬೇಕು ಅಂತ ಹೇಳ್ತಾರೆ. ಅಂದ್ರೆ ಹಿಂದೂ ಧರ್ಮ ಎನ್ನುವಂತ ಶಬ್ದವನ್ನ ಬಳಸ್ತಾರೆ. ಆದ್ರೆ ತಾತ್ವಿಕವಾಗಿ ಅವರೇ ಗಂಭೀರ ಚರ್ಚೆ ಮಾಡುವಾಗ ಸಂದರ್ಭದಲ್ಲಿ ಹೇಳ್ತಾರೆ, ಹಿಂದೂ ಎನ್ನುವಂಥದ್ದು ಧರ್ಮ ಅಲ್ಲ, ಹಿಂದೂ ಎನ್ನುವಂತಹದ್ದು ಅಂದ್ರೆ ಹಿಂದೂ ಎನ್ನುವಂಥದ್ದು ರಿಲಿಜಿಯನ್ ಅಲ್ಲ, ಹಿಂದೂ ಎನ್ನುವಂಥದ್ದು ಅದೊಂದು ಸಂಸ್ಕೃತಿ ಅಂತ ಹೇಳ್ತಾರೆ. ಮತ್ತು ಹಿಂದೂ ಎನ್ನುವಂಥದ್ದು ಭೌಗೋಳಿಕ ಅನನ್ಯತೆ ಅಂತ ಹೇಳ್ತಾರೆ, ರಾಷ್ಟ್ರೀಯತೆ ಅಂತ ಹೇಳ್ತಾರೆ. ಅಂದ್ರೆ ಇವರಲ್ಲಿನೇ ಇಂತಹ ಗೊಂದಲಗಳು, ಖಚಿತ ತೀರ್ಮಾನಕ್ಕೆ ಬರೋದಕ್ಕೆ ಇವರಿಗೆ ಕೂಡ ಸಾಧ್ಯ ಆಗದ ಹಾಗೆ ಒಟ್ಟಾರೆಯಾಗಿ ಹಿಂದೂ ಎನ್ನುವಂತಹ ಪದವನ್ನೇ ಇಟ್ಟುಕೊಂಡು ಭಾರತದ ನಾಗರಿಕ ಸಮಾಜದೊಳಗೆ ಒಂದು ಮಿಲಿಟೆಂಟ್ ಆದ, ಒಂದು ಸಮಾರಶೀಲವಾಗಿರುವಂತಹ ಒಂದು ರಾಜಕೀಯ ಸಂಘಟನೆಯನ್ನು ಕಟ್ಟಿ ಬೆಳೆಸೋದಕ್ಕೆ ಹೇಗೆ ಒಂದು ಯಶಸ್ವಿ ಆಗ್ಬೋದು ಅನ್ನೋದಕ್ಕೆ RSS ಇವತ್ತು ನಮ್ಮ ಎದುರಿಗೆ ನಿಂತಿದೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಬಂಧುಗಳೇ, ಈ ದೇಶ ಸ್ವಾತಂತ್ರ್ಯ ಪಡೆಯುವಂತಹ ನಿಟ್ಟಿನೊಳಗೆ ಅನೇಕ ಪ್ರಯತ್ನಗಳನ್ನ ಕಂಡಿದೆ ಅನ್ನುವಂಥದ್ದು ಗಮನಿಸಬೇಕು. ಆಗ್ಲೇ ಹೇಳ್ದಂಗೆ 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆಯಾಗಿದೆ ನಿಜ. ನೋಡಿ, 1915 ಮತ್ತು 16ರಲ್ಲಿ ನಾನು RSS ಸ್ಥಾಪನೆಯಾದ ಹಿಂದೂ ಮುಂದಿನ ಒಂದು ಭಾರತ ದೇಶದ ಚರಿತ್ರೆಯ ವಿವರಗಳನ್ನು ನಾನು ಕೊಡ್ಲೇಬೇಕು. ಅಂದ್ರೆ ಎಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನ್ ನಡೀತಾ ಇತ್ತು, RSS ಮಾಡಿದ್ದೇನು ಅಂತ. ಗಾಂಧಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ 1915ರಲ್ಲಿ ಬರ್ತಾರೆ. ಬಂದ ತಕ್ಷಣನೇ ಇಲ್ಲಿ ಕಾಂಗ್ರೆಸ್ ಸಂಘಟನೆ ನೇತೃತ್ವ ತೆಗೊಳ್ತಾರೆ. ಹೋಮ್ ರೂಲ್ ಚಳವಳಿ ಅನ್ನುವಂಥದ್ದು ನಡೀತಾ ಇರ್ತದೆ. ಅಂದ್ರೆ ಆ ಟೆನಿಕಾಶ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂತಹ ಸಂದರ್ಭಗಳನ್ನ ನಡೀತಾ ಇದ್ರೆ, ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ದೇಶ ಸ್ವಾತಂತ್ರ್ಯವಾಗುವ ಚಳವಳಿ ತೀವ್ರಗೊಳ್ಳುವಂತಹ ಸಂದರ್ಭದಲ್ಲಿ 1910ರ ನಂತರದ ಸಂದರ್ಭದಲ್ಲಿ ಸಾವರ್ಕರ್ ಬ್ರಿಟಿಷರ ಜೈಲಿನಲ್ಲಿ ಇದ್ಕೊಂಡು ಅವರು ಕ್ಷಮಾಪಣೆ ಪತ್ರವನ್ನ ಹೇಳ್ತಾ ಇರ್ತಾರೆ. ಇಲ್ಲ, ನಾನು ಮಾಡಿದ್ದು ತಪ್ಪಾಗಿ ಹೋಗ್ಬಿಟ್ಟಿದೆ, ನನಗೆ ದಾರಿ ತಪ್ಪಿದ ಒಬ್ಬ ಮುಟ್ಟಾಳ ಮಗ ಅಂತೇಳಿ ತಾವು ತಿಳಿದುಕೊಳ್ಳಿ ಎನ್ನುವಂತ ರೀತಿ ಒಳಗೆ ಒಂದು ಕ್ಷಮಾಪಣೆ ಪತ್ರವನ್ನ ಬರೀತಾರೆ. ಎರಡನೇ ಕ್ಷಮಾಪಣೆ ಪತ್ರದಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ಬರೀತಾರೆ ಸಾವರ್ಕರ್. ಅಂದ್ರೆ ಯಾವ ಸಂದರ್ಭದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ತೀವ್ರವನ್ನಾಗಿತ್ತು, ಹೋಮ್ ರೂಲ್ ಚಳವಳಿ ನಡೀತಾ ಇತ್ತು, ಗಾಂಧೀಜಿ ಚಂಪಾರಣ್ ಸತ್ಯಾಗ್ರಹ, ಖೇಡ್ ಸತ್ಯಾಗ್ರಹ ಮಾಡ್ತಾ ಇದ್ರು, ಈ ಕಡೆ ಬಂಗಾಳದ ವಿಭಜನೆ ಆಗಿತ್ತು, ಹೀಗೆ ಇಡೀ ಭಾರತ ಸ್ವಾತಂತ್ರ್ಯದ ತಹತಹದಲ್ಲಿ ಉರಿತಾ ಇರುವಂತಹ ಸಂದರ್ಭದಲ್ಲಿ ಸಾವರ್ಕರ್ ಅವರು ಕ್ಷಮಾಪಣೆಯನ್ನ ಪತ್ರವನ್ನ ಕೊಟ್ಟು ಬ್ರಿಟಿಷರಿಗೆ ಬೇಡಿಕೊಳ್ತಾರೆ. ಏನು ಅಂತಂದ್ರೆ, ನನ್ನನ್ನ ದಾರಿ ತಪ್ಪಿದ ಮಗ ಅಂತ ನೀವು ದಯವಿಟ್ಟು ನೀವು ಹಡೆದವರು ಹೇಗೆ ನಮ್ಮನ್ನ ಕ್ಷಮಿಸ್ತಾರೋ ತಂದೆ ತಾಯಿಗಳು, ಆ ರೀತಿಯಾಗಿ ಬ್ರಿಟಿಷ್ ಪ್ರಭುತ್ವ ನನ್ನನ್ನ ಕ್ಷಮಿಸಬೇಕು ಮತ್ತು ನೀವು ನನಗೆ ಮರಳಿ ತಾಯ ಮಡಿಲು ಸೇರುವ ರೀತಿ ಒಳಗೆ ನನ್ನನ್ನು ನೀವು ವಾಪಸ್ ಕರ್ಸ್ಕೊಂಡು ಬಿಟ್ರೆ ಇದರಿಂದ ನಿಮಗೇನೆ ಹೆಚ್ಚು ಲಾಭ ಇದೆ ಹೊರತು ಜೈಲಿನಲ್ಲಿ ನನ್ನನ್ನು ಕುಂದಿರಿಸಿದ್ರೆ ನಿಮಗೂ ಲಾಭ ಇಲ್ಲ, ನನಗೂ ಲಾಭ ಇಲ್ಲ. ಹಾಗಾಗಿ ನನ್ನನ್ನು ನೀವು ಮತ್ತೆ ಕರ್ಕೊಂಡ್ರೆ ನಾನು ನಿಮಗೆ ಅನುಕೂಲವಾದ ರೀತಿ ಒಳಗೆ, ಅಂದ್ರೆ ನೀವು ನನಗೆ ಯಾವ ನೌಕರಿ ಕೊಡ್ತೀರ ನೋಡಿ, ಜೈಲಿನಿಂದ ಹೊರಗಡೆಗೆ ಬಂದ್ರು ಕೂಡ ತನಗೊಂದು ಸುಭದ್ರವಾದ ನೌಕರಿ ಇರಬೇಕೆನ್ನುವಂತಹ ಒಂದು ಪರೋಕ್ಷವಾಗಿರುವಂತಹ ಬೇಡಿಕೆಯನ್ನು ಸಾವರ್ಕರ್ ಇಡ್ತಾರೆ ಅಂತ ನನಗೆ ಕಾಣಿಸ್ತದೆ. ಹಾಗಾಗಿ ನೀವು ಕೊಟ್ಟ ಯಾವುದೇ ಒಂದು ನೌಕರಿಯಲ್ಲಿ ಇದ್ದುಕೊಂಡು ನಾನು ಬ್ರಿಟಿಷ್ ಪ್ರಭುತ್ವದ ಸೇವೆಯನ್ನ ಮಾಡ್ತೇನೆ ಎನ್ನುವಂತ ರೀತಿ ಒಳಗೆ ಪತ್ರವನ್ನ ಸಾವರ್ಕರ್ ಬರೀತಾರೆ. ಅಂದ್ರೆ ಒಂದು ಕಡೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಜನ ಜೈಲಿಗೆ ಸೇರುವಂತಹ ಸಂದರ್ಭದಲ್ಲಿ, ಗಲ್ಲಿಗೇರ್ತಾ ಇರುವಂತಹ ಸಂದರ್ಭದಲ್ಲಿ ಸಾವರ್ಕರ್ ಈ ಕಡೆ ಕ್ಷಮಾಪಣೆ ಪತ್ರವನ್ನು ಬರೀತಾ ಇದ್ರು. 1928ರಲ್ಲಿ ಪಂಜಾಬಿನಲ್ಲಿ ನಾವು ಭಗತ್ ಸಿಂಗ್ ನನ್ನ ಇಂಥ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೇಬೇಕು. ಬಹುಶಃ ಜಗತ್ತಿನ ಯಾವ ದೇಶಗಳಲ್ಲಿಯೂ ಕೂಡ ಈ ಬಗೆಯ ಒಂದು ನೋವಿನ ಘಟನೆ ನಡೆದಿದ್ದನ್ನು ಎಲ್ಲೋ ಗೊತ್ತಿಲ್ಲ ನನಗೆ. 1931ರ ವರ್ಷ ಅದು. ಭಗತ್ ಸಿಂಗ್ಗೆ ನೇಣು ಹಾಕಲಾಗ್ತದೆ. ಅಷ್ಟೊತ್ತಿಗಾಗ್ಲೇ ಸಾವರ್ಕರ್ ಬ್ರಿಟಿಷರು ಅವರಿಗೆ ಕೊಟ್ಟ ಬಂಗಲೆಯಲ್ಲಿ 60 ರೂಪಾಯಿ ಪಿಂಚಣಿಯನ್ನು ತೆಗೆದುಕೊಂಡು ಒಂದು ಸುಖದ ಜೀವನವನ್ನ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗಾಗ್ಲೇ ಭಗತ್ ಸಿಂಗ್ ಆಗ 1931 ಮಾರ್ಚ್ 24ನೇ ತಾರೀಕು ಇವರಿಗೆ ಗಲ್ಲಿಗೇರಿಸಬೇಕು ಎನ್ನುವಂತ ಆದೇಶಿಸ್ತದೆ. ಆದರೆ ಬ್ರಿಟಿಷ್ ಜೈಲಾಧಿಕಾರಿಗಳು 24 ಅಂದ್ರೆ ನಾಳೆ ಬೆಳಗ್ಗೆ ಏರಿಸೋದಕ್ಕಿಂತ ಮೊದಲಾಗಿ ಒಂದು ದಿನ ಮೊದಲೇ ಗಲ್ಲಿಗೇರಿಸ್ಬಿಡೋಣ ಅಂತೇಳಿ ಮಾರ್ಚ್ 23ನೇ ತಾರೀಕು ಇವರನ್ನ ಗಲ್ಲಿಗೇರಿಸ್ತಾರೆ. ಭಗತ್ ಸಿಂಗ್, ಸಖದೇವ್ ಮತ್ತು ರಾಜಗುರು ಈ ಮೂವರು ಸಂಗಾತಿಗಳನ್ನ, ಕ್ರಾಂತಿಕಾರರನ್ನ ಬ್ರಿಟಿಷರು
ಗಲ್ಲಿಗೇರಿಸುವುದು ಮಾತ್ರವಲ್ಲ, ಬೆಳಗಾಗುವಷ್ಟೊತ್ತಿಗೆ ಇವರ ದೇಹಗಳನ್ನ ತುಂಡು ತುಂಡು ಮಾಡಿ ಬೆಂಕಿ ಹಚ್ಚಿ ಸುಟ್ಟು ಆ ಬೆಳಗಾಗೋದ್ರಷ್ಟೊತ್ತಿಗೆ ನದಿಯಲ್ಲಿ ವಿಸರ್ಜಿಸ್ತಾರೆ ಎನ್ನುವಂತ ಒಂದು ಮನಕಲಕುವಂತಹ ಒಂದು ಕ್ರಾಂತಿಕಾರಿಕವಾಗಿರುವಂತಹ ಒಂದು ಘಟನೆಯನ್ನು ಅಂತೇಳಿ ನಾವು ಗಮನಿಸಬೇಕು. ಈ ಬಗೆಯ ಪ್ರಯತ್ನಗಳು ಕೂಡ, ಈ ಬಗೆಯ ನೈಜ ಕ್ರಾಂತಿಕಾರಿ ಹೋರಾಟ, ನೈಜ ದೇಶ ಪ್ರೇಮದ ಹೋರಾಟ ಭಾರತದಲ್ಲಿ ನಡೆದೋಗಿದ್ದಾವೆ ಮತ್ತು ನಮ್ಮ ಚರಿತ್ರೆ ನಮ್ಮ ಕಣ್ಣ ಮುಂದಿದೆ. ಇಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾನು ಏನು ದೇಶಭಕ್ತಿ, ದೇಶ ಪ್ರೇಮ ಈ ಬಗೆಯ ಪದಗಳನ್ನ ಹೇಳ ಮತ್ತು ಇನ್ಯಾರನ್ನು ಕುರಿತುಕೊಂಡು ದೇಶದ್ರೋಹ ಎನ್ನುವಂತಹ ಈ ಪದಪುಂಜಗಳದವಲ್ಲ. ಈಗ ನಾವೇ ಯೋಚನೆ ಮಾಡಬೇಕು. ಗಲ್ಲಿಗೇರಿರ್ತಕ್ಕಂಥ ಭಗತ್ ಸಿಂಗ್ ಮತ್ತು ಬ್ರಿಟಿಷರ ಹಂಗಿನ ಅರಮನೆಯಲ್ಲಿ ಒಂದು ಪಿಂಚಣಿಯ ಗಂಜಿಯನ್ನ ತಿಂತ ಇದ್ದ ಸಾವರ್ಕರ್, ಇವರಿಬ್ಬರ ನಡುವೆ ನಾವು ಈ ಸಂದರ್ಭದಲ್ಲಿ ನಾವು ಹೇಳಬೇಕು, ದೇಶ ಪ್ರೇಮ ಯಾವುದು, ದೇಶಭಕ್ತಿ ಯಾವುದು, ಯಾರು ದೇಶದ್ರೋಹಿಗಳು ಎನ್ನುವಂಥದ್ದನ್ನ ಆ ಸಂದರ್ಭದ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡಲೇಬೇಕಾಗ್ತದೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಹೀಗೆ ಭಾರತದ ಸಾವರ್ಕರ್ ಹಾಗೆ ಅಂತ ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಭಾರತದ ರಾಜಕೀಯದ ಹಿಂದೂಕರಣ ಆಗ್ಬೇಕು, ಭಾರತದ ರಾಜಕೀಯ ಹಿಂದೂಕರಣ ಆಗ್ಬೇಕು ಮತ್ತು ಹಿಂದೂತನದ ಮಿಲಿಟರೀಕರಣ ಆಗ್ಬೇಕು ಎನ್ನುವಂತಹ ಒಂದು ವ್ಯಾಖ್ಯಾನವನ್ನ ಇವರು ಸಾವರ್ಕರ್ ಹೇಳ್ತಾ ಹೋಗ್ತಾರೆ. ಇದೆಲ್ಲವೂ ಕೂಡ ಯಾಕೆ ಹೇಳ್ತೀನಿ ಅಂತಂದ್ರೆ, ಹೀಗೆ ಭಾರತದ ರಾಜಕೀಯವನ್ನ ಹಿಂದೂಕರಣ ಮಾಡುವಂಥದ್ದು ಮತ್ತು ಹಿಂದೂಕರಣವನ್ನ ಸೈನಿಕೀಕರಣ ಮಾಡುವಂತಹದ್ದು, ಮಿಲಿಟರೀಕರಣ ಮಾಡುವಂತಹ ಪ್ರಯತ್ನವನ್ನ ಸಾವರ್ಕರರ ನಂತರದೊಳಗೆ ಇವತ್ತು ಅತ್ಯಂತ ನಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಬಂದಿದೆ ಮತ್ತು ಅದರ ಯಶಸ್ಸಿನ ದಿನಾಚರಣೆಗಳನ್ನು ಇವತ್ತು ಇಲ್ಲಿ ಆಚರಿಸ್ತಾ ಇದೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಲೇಬೇಕು. ಇನ್ನೊಂದು ಬಹಳ ಮಹತ್ವದ ಸಂಗತಿ ಏನಂತಂದ್ರೆ, ಸಾವರ್ಕರ್ ಆಗ್ಲಿ ಅಥವಾ ಸ್ವಯಂ ಸೇವಕ ಸಂಘ ಆಗ್ಲಿ ಮುಸ್ಲಿಂ ಮತ್ತು ಹಿಂದೂ ಪದಗಳನ್ನ ವಿರೋಧದ ಪದಗಳನ್ನುವಂತ ರೀತಿಯೊಳಗೆ ಅಥವಾ ಮುಸಲ್ಮಾನರನ್ನ ಈ ದೇಶದ ಅನ್ಯರು ಅಂತ ಹೇಳಿ ಭಾವಿಸುವುದರ ಮುಖಾಂತರವಾಗಿ ಹೊರಗಿನವರು ಅಥವಾ ಇವರು ದೇಶವನ್ನ ಬಿಟ್ಟು ಹೊರಗಡೆ ಹೋಗ್ಬೇಕು ಅಥವಾ ದೇಶದಲ್ಲಿ ಇರೋದಾದ್ರೆ ನಾವು ಹೇಳಿದ ಹಾಗೆ ಕೇಳಿಕೊಂಡು ಎರಡನೇ ದರ್ಜೆಯ ಪ್ರಜೆಗಳ ರೀತಿಯೊಳಗೆ ಇರಬೇಕು ಎನ್ನುವಂತ ರೀತಿಯ ಒಂದು ಸೈದ್ಧಾಂತೀಕರಣವನ್ನ ಮಾಡ್ತಾರೆ. ಆದ್ರೆ ನೋಡಿ, ಸಿದ್ಧಾಂತ ಹೇಳೋದ್ರಲ್ಲಿ ಈ ರೀತಿ ಬಹಳ ಸ್ಪಷ್ಟನೆ ಇದ್ರೆ ಪ್ರಾಕ್ಟಿಕಲ್ ಆಗಿ ಇದೇ ಸಾವರ್ಕರ್ ಮಾಡಿದ್ದೇನು ಅಂದ್ರೆ, ಅಷ್ಟೊತ್ತಿಗಾಗ್ಲೇ RSS ಸ್ಥಾಪನೆಯಾಗಿತ್ತು. ಎರಡನೇ ಮಹಾಯುದ್ಧದ ಸಂದರ್ಭದೊಳಗೆ ಬ್ರಿಟಿಷ್ ಸರ್ಕಾರ ಭಾರತದ ಜನತೆಯ ಒಪ್ಪಿಗೆಯನ್ನ ಕೇಳದೆ ಭಾರತವನ್ನು ಯುದ್ಧರಂಗಕ್ಕಿಳಿಸ್ತದೆ. ಅಂದ್ರೆ ಒಂದು ಯುದ್ಧದಲ್ಲಿ ಶಾಮೀಲಾಗಿರುವಂತಹ ದೇಶ ಭಾರತ ಕೂಡ ಹೌದು ಎನ್ನುವಂತ ರೀತಿಯೊಳಗೆ ಘೋಷಣೆ ಮಾಡಿದಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನ ವಿರೋಧಿಸಿ ಪ್ರಾದೇಶಿಕ ಶಾಸನ ಸಭೆಗಳಲ್ಲಿ ಇರತಕ್ಕಂಥ ಎಲ್ಲರೂ ಕೂಡ ರಾಜೀನಾಮೆಯನ್ನ ಕೊಡ್ತಾರೆ. ಇಂತಹ ಸಂದರ್ಭದ ಉಪಯೋಗವೋ ದುರುಪಯೋಗವೋ ನೀವೇ ಯೋಚನೆ ಮಾಡಿ. ಕಾಂಗ್ರೆಸ್ ಬ್ರಿಟಿಷರನ್ನು ವಿರೋಧಿಸಿ ರಾಜೀನಾಮೆ ಕೊಟ್ಟು ಪ್ರಾಂತೀಯ ಶಾಸನ ಸಭೆಗಳಿಗೆ ರಾಜೀನಾಮೆ ಕೊಟ್ಟು ಬಂದಾಗ ಆ ತರದ ತೆರವಾಗಿರುವಂತಹ ಸಂದರ್ಭದಲ್ಲಿ ಸಾವರ್ಕರ್ ಅವರೊಂದು ಮಾರ್ಗದರ್ಶನ ಕೊಡ್ತಾರೆ. ಅವರು ಹಿಂದೂ ಮಹಾಸಭಾದ ಅವರ ಮಾರ್ಗದರ್ಶನದೊಳಗೆ ಮುಸ್ಲಿಂ ಲೀಗಿನ ಜೊತೆಯೇ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಇವೆರಡೂ ಕೂಡಿಕೊಂಡು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡ್ತವೆ. ಭಾರತದ ಚರಿತ್ರೆಯಲ್ಲಿ ಇವತ್ತು ಆಶ್ಚರ್ಯನ ಹುಟ್ಟಿಸ್ತದೆ, ಭಾರತದ ಚರಿತ್ರೆ ಗೊತ್ತಿಲ್ಲದವರಿಗೆ ಆಶ್ಚರ್ಯ ಹುಟ್ಟಿಸ್ತದೆ. ಆದ್ರೆ ಇಲ್ಲಿ ಅನೇಕ ಉದಾಹರಣೆಗಳಿದಾವೆ ಅನ್ನುವಂಥದ್ದನ್ನು ಗಮನಿಸಬೇಕು. ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್ ಅಂದ್ರೆ ಮುಸಲ್ಮಾನರನ್ನ ಶತಾಯಗತಾಯ ದ್ವೇಷ ಮಾಡುವಂತಹ, ವಿರೋಧ ಮಾಡುವಂತಹ ಹಿಂದೂ ಮಹಾಸಭಾ ಅಧಿಕಾರಕ್ಕಾಗಿ ಮುಸ್ಲಿಮರಿಗೆ ಜೊತೆ ಸೇರಿ ಒಂದು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡ್ತದೆ. ಸಿಂಧ್ ಪ್ರಾಂತದಲ್ಲಿ, ಬಂಗಾಲ್ ಪ್ರಾಂತದಲ್ಲಿ, ಮಧ್ಯ ಪ್ರಾಂತ ಮತ್ತು ಈಶಾನ್ಯ ಪ್ರಾಂತಗಳಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ, ಪ್ರಾದೇಶಿಕ ಶಾಸನ ಸಭೆಗಳಿಗೆ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡ್ತದೆ. ಸಿಂಧ್ ಪ್ರಾಂತದಲ್ಲಿ ಗುಲಾಂ ಹುಸೇನ್ ಹಿದಾಯತುಲ್ಲಾ ಅವರ ಸರ್ಕಾರದೊಳಗೆ ತಾನು ಸ್ಥಾನಮಾನವನ್ನು ಕೂಡ ಪಡಿತದೆ ಎನ್ನುವಂಥದ್ದನ್ನ ಕೂಡ ಗಮನಿಸಬೇಕು. ಒಂದು ಸಂದರ್ಭದಲ್ಲಿ ಸಾವರ್ಕರ್ ಹೇಳಿರ್ತಾರೆ, ಎಂತ ಒಂದು ಹೇಳಿಕೆ ಅಂದ್ರೆ, ಆರಂಭದ ಸಂದರ್ಭದಲ್ಲಿ 1910ಕ್ಕಿಂತ ಮೊದಲಿನ ದಿನಗಳಲ್ಲಿ ಅವರು ಹೇಳಿರ್ತಾರೆ, ಮುಸಲ್ಮಾನರ ವಿರುದ್ಧ ದ್ವೇಷದ ಮನೋಭಾವ ಏನಿದೆಯಲ್ಲ ಅದು ಶಿವಾಜಿಯ ಕಾಲದಲ್ಲಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಶಿವಾಜಿಯ ಕಾಲದಲ್ಲಿ ಮುಸ್ಲಿಮರ ವಿರುದ್ಧ ಒಂದು ಮನೋಭಾವ ಇದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಆದ್ರೆ ಈಗ ಹಾಗೆ ಮಾಡೋದು ಅದು ಅನ್ಯಾಯ ಮತ್ತು ಮೂರ್ಖತನ ಆಗ್ತದೆ ಎನ್ನುವಂತ ಮಾತನ್ನ ಸಾವರ್ಕರ್ ಅವರು ಹೇಳಿರ್ತಾರೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಆ ನಂತರದೊಳಗೆ ನಡ್ಕೊಳ್ತಾರೆ. 1937ರಲ್ಲಿ ಹಿಂದೂ ಮಹಾಸಭಾದ 19ನೇ ಅಧಿವೇಶನದಲ್ಲಿ
ಸಾವರ್ಕರ್ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಮಂಡಿಸ್ತಾರೆ. ನೋಡಿ, ಪಾಕಿಸ್ತಾನ ಬೇಕು ಅಂತ ಹೇಳಿ ಜಿನ್ನ ಕೇಳಿದ ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ. ಜಿನ್ನ ಕೇಳಿದ್ದು ಸತ್ಯ. ಯಾಕಂದ್ರೆ ಆತನೊಬ್ಬ ಮತೀಯವಾದಿಯಾಗಿದ್ದ, ಧರ್ಮದ ಆಧಾರದಲ್ಲಿ ದೇಶವನ್ನ ಒಡೆಯುವಂತಹ ಒಂದು ಹುನ್ನಾರ ಮಾಡಿದವರಲ್ಲಿ ಜಿನ್ನ ಕೂಡ ಒಬ್ಬನಾಗಿದ್ದ. ಅದೇ ಪ್ರಯತ್ನವನ್ನು ಕೂಡ ಈ ಕಡೆಗೆ ಸಾವರ್ಕರ್ ಅವರು ಕೂಡ ಮಾಡಿದ್ರು. ಸಾವರ್ಕರ್ ಭಾರತ ದೇಶ ಧರ್ಮದ ಆಧಾರದಲ್ಲಿ ವಿಭಜನೆಯಾಗಿದ್ದು 1948ರಲ್ಲಿ, ಆದ್ರೆ 1937ರಲ್ಲಿನೇ ಸಾವರ್ಕರ್ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಮಂಡಿಸಿದ್ರು. ಅದು ಎಲ್ಲಿ? ಹಿಂದೂ ಮಹಾಸಭಾದ 19ನೇ ಅಧಿವೇಶನದಲ್ಲಿ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಈ ಸಾವರ್ಕರ್ ಮಂಡಿಸಿರ್ತಕ್ಕಂಥ ಮೊಟ್ಟ ಮೊದಲು ಮಂಡಿಸಿದ್ದು ದ್ವಿರಾಷ್ಟ್ರ ಸಿದ್ಧಾಂತ ಮಂಡಿಸಿದ್ದು ಸಾವರ್ಕರ್. ಸಾವರ್ಕರ್ ಮಂಡಿಸಿರ್ತಕ್ಕಂಥ ಈ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೆಂಬಲವನ್ನ ಜಿನ್ನ ಕೊಡ್ತಾನೆ. ಯಾವಾಗಂತಂದ್ರೆ 1940ರಲ್ಲಿ ಜಿನ್ನ ಸಾವರ್ಕರ್ಗೆ ಬೆಂಬಲ ಕೊಡ್ತಾನೆ. ಮತ್ತು ಸಾವರ್ಕರ್ ಜಿನ್ನನ್ ಕುರಿತು ಎಂತ ಒಂದು ಮಾತನ್ನು ಹೇಳ್ತಾರೆ, ಚರಿತ್ರೆಯಲ್ಲಿ ದಾಖಲಿದೆ ಅಂತಂದ್ರೆ, ಅದು ಜಿನ್ನ ಜೊತೆಗೆ ನನಗೇನು ಜಗಳ ಏನಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಅಂದ್ರೆ ಜಿನ್ನ ಪಾಕಿಸ್ತಾನ ತೆಗೆದುಕೊಂಡು ಆರಾಮಾಗಿರ್ಲಿ, ನಾವು ಹಿಂದೂಸ್ತಾನವನ್ನ ನಾವು ಕಟ್ಕೊಳ್ತೀವಿ ಎನ್ನುವಂತ ರೀತಿ ಒಳಗೆ ಸಾವರ್ಕರ್ ಒಂದು ಬಗೆಯ ಹೊಂದಾಣಿಕೆಯ ಮನೋಭಾವವನ್ನ ತಾಳಿದ್ರು. ಮಾತ್ರವಲ್ಲ ಬಂಧುಗಳೇ, ಒಂದು ಹಂತದೊಳಗೆ ಸಾವರ್ಕರ್ ಯಾವ ಅತಿಗೆ ಹೋಗ್ತಾರೆ ಅಂತಂದ್ರೆ, ಮುಸ್ಲಿಮರಾದ ಧರ್ಮದ ಆಧಾರದಲ್ಲಿ ಪಾಕಿಸ್ತಾನ ಆದ ರೀತಿಯಲ್ಲಿ ಹಿಂದೂಗಳ ಧರ್ಮದ ಆಧಾರದಲ್ಲಿ ಹಿಂದೂಸ್ತಾನ್ ಅಂತ ಆಗೋದಾದ್ರೆ, ಸಿಖ್ಖರು ಕೂಡ ತಮ್ಮ ಧರ್ಮದ ಆಧಾರದಲ್ಲಿ ಸಿಖ್ ರಾಷ್ಟ್ರ ಮಾಡ್ಕೊಳ್ಳೋದಾದ್ರೆ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿರ್ತಾರೆ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಈ ಎಲ್ಲಾ ಚರ್ಚೆ ನಡೆಯುವಾಗ ಬಂಧುಗಳೇ, RSS ಸ್ವಾತಂತ್ರ್ಯ ಹೋರಾಟದಿಂದ ದೂರವೇ ಉಳಿದಿತ್ತು. ಸಾವರ್ಕರ್ ಅವರು ಹಿತವಾಗಿ ಸುಖವಾಗಿನೇ ಬದುಕಿದ್ರು. ಆದ್ರೆ ಅವರು ತಮ್ಮ ಹಿತವಾಗಿರೋಕ್ಕೆ ಅನುಗುಣವಾಗಿರುವಂತಹ ರಾಜಕೀಯವನ್ನ ನಿರಂತರವಾಗಿ ಮಾಡ್ಕೊಳ್ತಾನೆ ಬಂದ್ರು ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಭಾರತದ ಸ್ವಾತಂತ್ರ್ಯ ಚಳವಳಿಯ ನಿರ್ಣಾಯಕ ಕಾಲಘಟ್ಟ ಮತ್ತು ಬಹಳ ಮಹತ್ವದ ಕಾಲಘಟ್ಟ ಯಾವ್ದಂದ್ರೆ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಸಂದರ್ಭ ಎನ್ನುವಂಥದ್ದು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಎಷ್ಟೋ ಜನ ಹೋರಾಟಗಾರರು ಅತ್ಯಂತ ಕ್ರೂರವಾದ ಶಿಕ್ಷೆಯನ್ನ ಅನುಭವಿಸುತ್ತಾ ಇರುವಾಗ ಹಿಂದೂ ಮಹಾಸಭಾದವರು ಮುಸ್ಲಿಂ ಲೀಗಿನ ಜೊತೆ ಅಧಿಕಾರವನ್ನ ಅನುಭವಿಸ್ತಾ ಇದ್ರು. ಇದು ಭಾರತದ ಚರಿತ್ರೆಯಲ್ಲಿ ದಾಖಲಾಗಿರುವಂತಹ ಅಂಶ. ಈ ಚರಿತ್ರೆ ಪುಟಗಳನ್ನು ಯಾರೂ ನಾಶ ಮಾಡೋಕ್ಕಾಗೋದಿಲ್ಲ, ವಾಸ್ತವವನ್ನು ಅಲೆಗಳೆಯಕ್ಕಾಗೋದಿಲ್ಲ. ನೋಡಿ, ಸುಭಾಷ್ ಚಂದ್ರ ಬೋಸ್ರವರು 1939ರಲ್ಲಿ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪನೆ ಮಾಡ್ತಾರೆ. 1941ರಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸ್ಥಾಪಿಸಿ ಒಂದ್ ಕಡೆಗೆ ಸುಭಾಷ್ ಚಂದ್ರ ಬೋಸ್ ದೇಶಕ್ಕಾಗಿ ಅವರು ಸೈನ್ಯವನ್ನ ಕಟ್ತಾ ಇರ್ತಾರೆ. ದೇಶಕ್ಕಾಗಿ ಒಂದು ಪರಾಕ್ರಮಶಾಲಿಯಾಗಿರ್ತಕ್ಕಂಥ ನಿಜವಾದ ವೀರ ಪ್ರಯತ್ನವನ್ನ ಸುಭಾಷ್ ಚಂದ್ರ ಬೋಸ್ ಮಾಡ್ತಾ ಇರ್ತಾರೆ. 1945ರಲ್ಲಿ ಇಂಥ ಪ್ರಯತ್ನದ ನಡುವೆನೆ ಅವರು ವಿಮಾನ ದುರಂತದಲ್ಲಿ ಇಲ್ಲವಾಗ್ತಾರೆ. ಆದ್ರೆ ವೀರ ಎನ್ನುವಂತಹ ಹೆಸರನ್ನ ತಮ್ಮ ಹೆಸರಿನ ಮುಂದೆ ತಾವೇ ಅಂಟಿಸಿಕೊಂಡಿರ್ತಕ್ಕಂಥ ಸಾವರ್ಕರ್, ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಒಂದು ಕಡೆ ಈ ರೀತಿ ಭಗತ್ ಸಿಂಗ್ ದೇಶಕ್ಕಾಗಿ ಪ್ರಾಣ ಕೊಟ್ಟ ಸಂದರ್ಭದಲ್ಲಿ, ಸುಭಾಷ್ ಚಂದ್ರ ಬೋಸ್ ದೇಶಕ್ಕಾಗಿ ಪ್ರಾಣ ಕೊಟ್ಟ ಸಂದರ್ಭದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಜನತೆಗಾಗಿ ಹಗಲಿರುಳು ಜನರ ನಡುವೆ ದುಡಿತಾ ಇರುವಂತಹ ಸಂದರ್ಭದಲ್ಲಿ ಸಾವರ್ಕರ್ ಬ್ರಿಟಿಷರು ಕೊಟ್ಟ ಬಂಗಲೆಯಲ್ಲಿ, ಬ್ರಿಟಿಷರು ಕೊಟ್ಟ ಪಿಂಚಣಿಯಲ್ಲಿ ಆರಾಮವಾಗಿ ರತ್ನಗಿರಿಯಲ್ಲಿ ಅವರು ಬದುಕಿದ್ರು ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಈ ನಡುವೆ ನಾನು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ಉಲ್ಲೇಖಿಸಿದ ಬಂಧುಗಳೇ, ಅಂಬೇಡ್ಕರ್ ಅವರ ಪ್ರಸ್ತಾಪ ಮತ್ತು ಅಂಬೇಡ್ಕರ್ ಅವರ ಪ್ರಯತ್ನಗಳನ್ನ ನಾವು ದಾಖಲಿಸದೆ ಹೋದ್ರೆ ಖಂಡಿತವಾಗಿ ಕೂಡ ಅದು ಅಪೂರ್ಣ ಆಗ್ತದೆ ಮತ್ತು ತಪ್ಪು ಮಾಡದ ಹಾಗೇನೆ ಆಗ್ತದೆ ಎನ್ನುವಂತ ಕಾರಣಕ್ಕಾಗಿ ಸಾವರ್ಕರ್ ಅವರ ಬಗ್ಗೆ RSS ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ಅವರನ್ನ ಪ್ರಯತ್ನಗಳನ್ನ ನಾವು ನೆನ್ಪು ಮಾಡ್ಕೊಳ್ಬೇಕು. ಅಂದ್ರೆ ದೇಶದ ಜನತೆಗಾಗಿ ಬಾಬಾ ಸಾಹೇಬರು ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ RSS ಮತ್ತು ಸಾವರ್ಕರ್ ಅವರು ಹೇಗೆ ವಿರುದ್ಧ ಹಿತಾಸಕ್ತಿಯನ್ನು ಕಾಪಾಡಿದ್ರು ಮತ್ತು ಬಾಬಾ ಸಾಹೇಬರನ್ನ ನಿರಂತರವಾಗಿ ಅಹೋರಾತ್ರಿ ಅವಿರತವಾಗಿ ಹೇಗೆ ವಿರೋಧಿಸಿದ್ರು ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. 1920ರಲ್ಲಿನೇ ಬಾಬಾ ಸಾಹೇಬರು ಬಹಿಷ್ಕೃತ ಹಿತಕಾರಣಿ ಸಭಾವನ್ನ ಆರಂಭ ಮಾಡ್ತಾರೆ. ಮೂಕನಾಯಕ ಎನ್ನುವಂತ ಪತ್ರಿಕೆಯನ್ನ ಆರಂಭ ಮಾಡ್ತಾರೆ. ಮೂಕನಾಯಕ ಎನ್ನುವಂತ ಪತ್ರಿಕೆಯನ್ನ ಆರಂಭ ಮಾಡುವಾಗ ಬಾಲಗಂಗಾಧರ್ ತಿಲಕ್ರವರು ವ್ಯಂಗ್ಯದ ನಗೆಯನ್ನು ನಕ್ಕು ಅವಮಾನ ಮಾಡಿ ಬಾಬಾ ಸಾಹೇಬರನ್ನು ವಾಪಸ್ ಕಳಿಸಿರ್ತಾರೆ. ಒಂದು ಕಡೆಗೆ ಸಾವರ್ಕರ್ ಮತ್ತು RSS ಹಿಂದೂ ರಾಷ್ಟ್ರದ ಒಂದು ಅಥವಾ ಹಿಂದೂ ಧರ್ಮದ ಶ್ರೇಷ್ಠತೆಯ ಪ್ರತಿಪಾದನೆಯನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಬಾಬಾ ಸಾಹೇಬರು ನಾನು
ನಾನೊಬ್ಬ ಹಿಂದೂ ಅಂತೇಳಿ ಯಾವ ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನನ್ನ ಜನತೆಗೆ ಅಸ್ಪೃಶ್ಯತೆಯನ್ನ ಆಚರಿಸ್ತಾ ಇದ್ದಾರೆ ಎನ್ನುವಂತ ಹಿನ್ನೆಲೆಯಲ್ಲಿ ಅಸ್ಪೃಶ್ಯತೆಯಿಂದ ಜನತೆಯನ್ನ ವಿಮೋಚನೆ ಮಾಡೋದಕ್ಕಾಗಿ, ಅಂದ್ರೆ ಅಸ್ಪೃಶ್ಯರನ್ನ ವಿಮೋಚನೆ ಮಾಡೋದಕ್ಕಾಗಿ ಬಹಿಷ್ಕೃತ ಹಿತಕಾರಣಿ ಸಭಾ ಎನ್ನುವಂಥದ್ದನ್ನ ಸ್ಥಾಪನೆ ಮಾಡಿರ್ತಾರೆ. 1927 ಬಹಳ ಮಹತ್ವದ ಘಟನೆ. ಮಹಾಡ್ ಕೆರೆ ಸತ್ಯಾಗ್ರಹವನ್ನ ಅಂಬೇಡ್ಕರ್ ಅವರು ಮಾಡ್ತಾರೆ. ಮಹಾಡ್ ಸತ್ಯಾಗ್ರಹ ಮಾಡ್ತಾರೆ ಚೌಡಾರಕೆರೆಯಲ್ಲಿ. ಅಂದ್ರೆ ನಮ್ ಕುಡಿಯೋದಕ್ಕೆ ಕೂಡ, ಕುಡಿಯುವ ನೀರನ್ನ ಸ್ಪರ್ಶಿಸುವಂತಹ ಅಧಿಕಾರವೂ ಕೂಡ ಈ ನಾಡಿನ ಜನತೆಗೆ ಇಲ್ಲ ಅಂತಂದಾದ್ರೆ, ಅವರು ಒಂದು ನಿರ್ಣಾಯಕ ಸಂದರ್ಭದಲ್ಲಿ ಗಾಂಧಿ ಅವರ ಹತ್ರ ಮಾತನ್ನು ಹೇಳ್ತಾರೆ, ಈ ಭೂಮಿಯನ್ನ, ಈ ನೆಲವನ್ನ ನನ್ನ ಮಾತೃಭೂಮಿ ಅಂತೇಳಿ ನಾನು ಹೇಗೆ ಹೇಳ್ಕೊಳ್ಳಲಿ ಎನ್ನುವಂತ ಮಾತನ್ನ ಹೇಳ್ಕೊಳ್ತಾರೆ. ಅದಕ್ಕೆ ಕಾರಣವಾಗಿರುವಂತದ್ದು ಮಹಾಡ್ ಸತ್ಯಾಗ್ರಹದ ಸಂದರ್ಭದಲ್ಲಿ. ಚೌಡಾರಕೆರೆ ಸಂದರ್ಭ ಬಹಳ ದೊಡ್ಡ ಹೋರಾಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರೆ, ಅಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಸಮಾಜದ ಶಾಂತಿಯನ್ನ ಕದಡ್ತಾ ಇದ್ದಾರೆ, ಸಮಾಜದೊಳಗೆ ಒಂದು ಸೌಹಾರ್ದವನ್ನ ಕೆದಡ್ತಾ ಇದ್ದಾರೆ ಅಂತ ಹೇಳಿ ಬಾಬಾ ಸಾಹೇಬರ ಮೇಲೆ, ಅಂದ್ರೆ ಸಮಾನತೆ ಸ್ಥಾಪನೆ ಮಾಡುವಂತಹ ಬಾಬಾ ಸಾಹೇಬರ ಪ್ರಯತ್ನಗಳಿಗೆ ಇವರು ಸಮಾಜದ ಶಾಂತಿಯನ್ನ ಕದಡುವವರು ಎನ್ನುವಂತಹ ಆರೋಪವನ್ನ ಕಟ್ಟಿ ಇವರ ವಿರುದ್ಧ ಹಿಂದೂ ಮಹಾಸಭಾ ಕೋರ್ಟಿಗೆ ಹೋಗುತ್ತೆ. ಚೌಡಾರಕೆರೆಯ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಮೇಲೆ ಹಲ್ಲೆಯ ಪ್ರಯತ್ನಗಳನ್ನು ನಡೀತವೆ. ಈ ಹಲ್ಲೆಯ ಪ್ರಯತ್ನದ ಹಿಂದೆ ಯಾರು ಇದಕ್ಕೆ ಬೆಂಬಲವಾಗಿದ್ರು ಅಂತ ಹೇಳಿ ತಾವು ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡುವುದು. ಮತ್ತು ನೇರವಾಗಿ ಹಿಂದೂ ಮಹಾಸಭಾ ಬಾಬಾ ಸಾಹೇಬ್ರನ್ನ ಕೋರ್ಟಿನ ಕಟ್ಟಕಟ್ಟಿಗೆ ಹತ್ತಿಸ್ತದೆ. ಕೊನೆಗೆ ಕೋರ್ಟಿನಲ್ಲಿ ಹಿಂದೂ ಮಹಾಸಭಾ ಸೋಲ್ತದೆ. ಅಂಬೇಡ್ಕರ್ ಅವರ ಪ್ರಯತ್ನ ಸರಿ ಅಂತ ಹೇಳಿ ತೀರ್ಮಾನ ಸಿಗುತ್ತೆ. ಆ ಮಾತು ಬೇರೆ. ಆದ್ರೆ ಆ ಉದ್ದಕ್ಕೂ ಕೂಡ ಅಂಬೇಡ್ಕರ್ ಅವರನ್ನ ಹಿಂದೂ ಮಹಾಸಭಾ ತುಂಬಾನೇ ಹೀನಾಯವಾಗಿ ಒಂದು ಅಪಮಾನಿಸಿತ್ತು ಮತ್ತು ಹಿಂಸೆಯನ್ನ ಕೊಟ್ಟಿದ್ದು ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಅದೇ ವರ್ಷ 1927ರಲ್ಲಿ ಅಂಬೇಡ್ಕರ್ ಅವರು ಡಿಸೆಂಬರ್ ತಿಂಗಳ 25ನೇ ತಾರೀಕು ಒಂದ್ ಕಡೆಗೆ ಮನುಸ್ಮೃತಿಯನ್ನು ಸುಟ್ಟಾಕ್ತಾರೆ. ಇದೇ ಸಂದರ್ಭದಲ್ಲಿ ಸಾವರ್ಕರ್ ಏನ್ ಹೇಳ್ತಾರೆ, ಅಥವಾ RSS ಕೂಡ ಇದೇ ವಾದವನ್ನ ಪ್ರತಿಪಾದಿಸ್ತದೆ, ಮನುಸ್ಮೃತಿ ಈ ದೇಶದ ಮಹತ್ವದ ಒಂದು ಗ್ರಂಥ ಅಂತ ಪ್ರತಿಪಾದಿಸ್ತಾರೆ. ಮನುಸ್ಮೃತಿ ಅದಕ್ಕೆ ವಿಶೇಷ ಆದ್ಯತೆಯನ್ನ ಕೊಡಬೇಕೆಂತೇಳಿ ಮನುಸ್ಮೃತಿಯ ಮೌಲ್ಯಗಳನ್ನ ಸಾವರ್ಕರ್ ಪ್ರತಿಪಾದಿಸ್ತಾ ಇದ್ರೆ, ಮನುಸ್ಮೃತಿಯ ಮೌಲ್ಯಗಳನ್ನ ನಾಶ ಆಗ್ಬೇಕು ಅಂತೇಳಿ ಅಂಬೇಡ್ಕರ್ ಪ್ರತಿಪಾದಿಸ್ತಾ ಇರ್ತಾರೆ. ಈ ಹಿನ್ನೆಲೆಯೊಳಗೆ ನೋಡಬೇಕು. ಬಹಳ ಮುಖ್ಯವಾಗಿ 1932ರ ಹೋರಾಟ ಏನಿದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬಹಳ ಮಹತ್ವದ್ದು. ಅಂದ್ರೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೇಳಿಕೊಂಡು ಬ್ರಿಟಿಷ್ ಪಾರ್ಲಿಮೆಂಟಿನ ಎದುರಿಗೆ ಒಂದು ತನ್ನ ಅಹವಾಲನ್ನ ಸಲ್ಲಿಸಿ, ಇನ್ನೇನು ಶೋಷಿತರಿಗೆ ಮತ್ತು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಸಿಕ್ಕು ಎನ್ನುವಂತಹ ಒಂದು ನಿರ್ಣಾಯಕ ಕಾಲಘಟ್ಟದಲ್ಲಿ ಅದಕ್ಕೆ ಬಹಳ ದೊಡ್ಡ ಅಡ್ಡಿಯನ್ನ ಉಂಟು ಮಾಡುವಂತಹದ್ದು ಬಾಬಾ ಸಾಹೇಬರ ಜೀವಮಾನ ಉದ್ದಕ್ಕೂ ನಡೆಸಿಕೊಂಡು ಬಂದಿರತಕ್ಕಂತ ಒಂದು ಹೋರಾಟಕ್ಕೆ ಸಾಮಾಜಿಕ ಸಮಾನತೆ, ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ, ಈ ಎಲ್ಲ ಬಗೆಯ ಸಮಾನತೆಯ ಮುಖಾಂತರ ಒಂದು ಸ್ವಾತಂತ್ರ್ಯಕ್ಕೆ ಅರ್ಥವನ್ನು ಕೊಡುವಂತಹ ಬಾಬಾ ಸಾಹೇಬರ ಪ್ರಯತ್ನಕ್ಕೆ ಒಂದು ದೊಡ್ಡ ತೊಡರುಗಾಲು ಹಾಕುವಂತಹದ್ದು ಹಿಂದೂ ಮಹಾಸಭಾ ಎನ್ನುವಂಥದ್ದು ಹೇಳಬೇಕು. ಹೇಗಂತಂದ್ರೆ 1932ರ ಸಂದರ್ಭದಲ್ಲಿ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೇಳಿ ಬಾಬಾ ಸಾಹೇಬರ ಯಶಸ್ಸುವಾಗುವಂತಹ ಸಂದರ್ಭದಲ್ಲಿ ಹಿಂದೂ ಮಹಾಸಭಾ ಇದು ಮಹಾತ್ಮ ಗಾಂಧೀಜಿಯವರನ್ನ ಮುಂದಕ್ಕೆ ಬಿಡ್ತದೆ. ಅಂದ್ರೆ ಮಹಾತ್ಮ ಅನ್ನುವಂಥದ್ದು ರೂಢಿಗತವಾಗಿರುವಂತಹ ಹಿನ್ನೆಲೆಯೊಳಗೆ ನಾನು ಬಳಸ್ತಾ ಇದ್ದೇನೆ. ಗಾಂಧಿಯವರು ಅಂಬೇಡ್ಕರ್ ಅವರಿಗೆ ವಿರೋಧವಾಗಿ ಬಂದು ಈ ಬೇಡಿಕೆಯಿಂದ ಅಂಬೇಡ್ಕರ್ ಹಿಂದಕ್ಕೆ ಸರಿಯುವಂತ ರೀತಿ ಒಳಗೆ ಒತ್ತಡವನ್ನ ಹಾಕ್ತಾರೆ. ಈ ಒತ್ತಡದ ಹಿಂದೆ ಇದ್ದ ಶಕ್ತಿ ಯಾವುದು ಅಂತಂದ್ರೆ ಅದು ಹಿಂದೂ ಮಹಾಸಭಾವಾಗಿತ್ತು. ಅದು ಬಹಳ ವಿಶೇಷವಾಗಿ ಅದು ವ್ಯಕ್ತ ಕೂಡ ಆಗ್ತದೆ. ಗಾಂಧಿ ಮತ್ತು ಅಂಬೇಡ್ಕರರ ನಡುವೆ ಒಪ್ಪಂದ ಆಯಿತು ಅಂತ ಹೇಳಿ ನಾವು ಓದ್ತೇವೆ. ಆದ್ರೆ ನಿಜವಾಗಿಯೂ ಕೂಡ ಅಲ್ಲಿ ಸಹಿ ಮಾಡುವಂತದ್ದು ಅಸ್ಪೃಶ್ಯ ಸಮುದಾಯದ ಪರವಾಗಿ ಅಥವಾ ಡಿಪ್ರೆಸ್ಡ್ ಕಮ್ಯುನಿಟಿಗಳ ಪರವಾಗಿ ಅಂಬೇಡ್ಕರ್ ಅವರು ಸಹಿ ಮಾಡಿದ್ರೆ ಈ ಒಪ್ಪಂದಕ್ಕೆ, ಆ ಸ್ಪೃಶ್ಯ ಜಾತಿಗಳ ಪರವಾಗಿ ಒಂದು ಮೇಲ್ಜಾತಿಗಳ ಪರವಾಗಿ ಸಹಿ ಮಾಡುವಂಥದ್ದು ಗಾಂಧಿ ಅಲ್ಲ, ಮದನ್ ಮೋಹನ್ ಮಾಳವೀಯ ಹಿಂದೂ ಮಹಾಸಭಾದ ಪ್ರತಿನಿಧಿ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಲೇಬೇಕು ಬಂಧುಗಳೇ. ಹೀಗೆ ಅಂಬೇಡ್ಕರ್ ಅವರ ಪ್ರಯತ್ನಗಳನ್ನು ಕೂಡ ಸಾವರ್ಕರ್ ಸಿದ್ಧಾಂತ ಮತ್ತು RSS ನಂತಹ ಸಂಘಟನೆ ನಿರಂತರವಾಗಿ ಇದನ್ನ ನಾಶ ಮಾಡ್ತಾನೆ ಬಂದಿದೆ ಮತ್ತು ಪೆಟ್ಟು ಕೊಡ್ತಾನೆ ಬಂದಿದೆ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ನಾಥೂರಾಮ್ ಗೋಡ್ಸೆ 1932ರಲ್ಲಿ RSS ಸೇರಿರ್ತಾರೆ. ಗಾಂಧಿಯನ್ನ ಕೊಂದಿರ್ತಕ್ಕಂಥ ಮನುಷ್ಯ ನಾಥೂರಾಮ್ ಗೋಡ್ಸೆ. ಕೊನೆಗೆ RSS ಹೇಳ್ತದೆ ನಾಥೂರಾಮ್ ಗೋಡ್ಸೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಸದಸ್ಯ ಆಗಿರಲಿಲ್ಲ ಅಂತ ಹೇಳಿ. ಆದ್ರೆ ನಾಥೂರಾಮ್ ಗೋಡ್ಸೆಯ ಸ್ವತಃ ತಮ್ಮನೇ ಆಗಿರ್ತ, ಆತ್ಮ ಕೂಡ RSS ಸಂಘಟನೆಯ ಸದಸ್ಯನಾಗಿರುವಂತಹ ಗೋಪಾಲ್ ಗೋಡ್ಸೆ ಕೊನೆಯವರೆಗೂ ಕೂಡ ಹೇಳ್ತಾರೆ, ಇಲ್ಲ
ಆತ ನಾಥುರಾಮ್ ಗೋಡ್ಸೆ ಗಾಂಧಿಯನ್ನ ಕೊಲೆ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ RSSನ ಜೊತೆಗೆ ಇದ್ದ. ಆತ ಬೌದ್ಧಿಕ ಕಾರ್ಯವಾಹನ ಆಗಿ RSS ನೊಳಗೆ ಕೆಲಸ ಮಾಡ್ತಾ ಇದ್ದ ಎನ್ನುವಂತಹ ಮಾತನ್ನ ಗೋಪಾಲ್ ಗೋಡ್ಸೆ ಹೇಳ್ತಾರೆ. ಅಂದ್ರೆ ಇವತ್ತು ಬಹಳ ಸ್ಪಷ್ಟವಾಗಿ RSSನ ಸದಸ್ಯ ಆಗಿರಲಿಲ್ಲ ಅಂತ ಹೇಳಿ ಬಹಳ ಸುಲಭ ಇದೆ. ಇವತ್ತಿಗೂ ಕೂಡ RSS ಚಟುವಟಿಕೆಗಳ ಯಶಸ್ವಿ ಯಾವುದು ಅಂತಂದ್ರೆ ಈಗಾಗಲೇ ತುಂಬಾ ಚರ್ಚೆ ಆಗ್ತಾ ಇದೆ. RSS ಅದು ನೋಂದಣಿನೇ ಆಗಿಲ್ಲ ಎನ್ನುವಂಥದ್ದು ಬಹಳ ಸುಲಭ. ಯಾಕಂದ್ರೆ ಒಂದು ಬಾರಿ ನೋಂದಣಿ ಆಗದೆ ಇದ್ರೆ ದೇಶದ ಸರ್ಕಾರ ಎಲ್ಲಿಯೂ ಕೂಡ ಅದನ್ನ ಪ್ರಶ್ನೆ ಮಾಡುವಂತೆ ಇಲ್ಲ, ಲೆಕ್ಕಪತ್ರಗಳನ್ನು ಪರಿಶೋಧನೆ ಮಾಡುವಂತೆ ಇಲ್ಲ ಅನ್ನುವಂಥ ಅರ್ಥದೊಳಗೆ ಅವರು ನೋಂದಣಿ ಮಾಡಿಲ್ಲ. ಅಷ್ಟು ಮಾತ್ರವಲ್ಲ, ಯಾವುದೇ ವಿಧ್ವಂಸಕ ಕೃತ್ಯಗಳಲ್ಲಿ ಅಥವಾ ಇನ್ಯಾವುದೇ ಕೆಟ್ಟ ಕೃತ್ಯಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರೇನಾದ್ರೂ ಸಿಕ್ಕಿ ಬಿದ್ದು ಅವರ ಸದಸ್ಯತ್ವ ಇದೆ ಅಂತ ಗೊತ್ತಾಗ್ಬಿಟ್ರೆ ಆ ಅಪವಾದಕ್ಕೆ ನೇರವಾಗಿ RSS ಜವಾಬ್ದಾರಿ ಆಗ್ಬೇಕಾಗ್ತದೆ ಎನ್ನುವಂತ ಎಚ್ಚರ ಇರಬೇಕು ಎನ್ನುವಂತೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಿಸಿಪ್ಟಿನೊಳಗೆ ಸದಸ್ಯತ್ವವನ್ನು ಕೊಡುವ ಪದ್ಧತಿನೇ ಇಟ್ಕೊಂಡಿಲ್ಲ. ಹಾಗಾಗಿ ಗಾಂಧಿಯನ್ನ ಕೊಲೆ ಮಾಡಿದ ನಂತರ ಬಹಳ ಸುಲಭವಾಗಿ RSS ಹೇಳುತ್ತೆ, ಇಲ್ಲ ನಾಥುರಾಮ್ ಗೋಡ್ಸೆ ನಮ್ಮ ಸದಸ್ಯ ಆಗಿರ್ಲಿಲ್ಲ ಎನ್ನುವಂತಹ ಮಾತನ್ನ ಹೇಳಿ ತಪ್ಪಿಸ್ಕೊಳ್ತದೆ. ಆದ್ರೆ ನಿಜವಾಗಿಯೂ ಕೂಡ ಆ ಸಂದರ್ಭದಲ್ಲಿಯೂ ಕೂಡ ಗೋಡ್ಸೆ RSSನ ಸದಸ್ಯನೇ ಆಗಿದ್ದ ಅಂತೇಳಿ ನಾಥುರಾಮ್ ಗೋಡ್ಸೆಯ ತಮ್ಮನಾಗಿದ್ದ ಗೋಪಾಲ್ ಗೋಡ್ಸೆಯವರೇ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಮಹಾತ್ಮ ಗಾಂಧಿಯನ್ನ ಕೊಲೆ ಮಾಡೋದಕ್ಕೆ ಏನು ಹೊರಡಬೇಕೆನ್ನುವಂತ ಸಂದರ್ಭದಲ್ಲಿ ಗೋಡ್ಸೆ ಸಾವರ್ಕರ್ ಅವರ ದರ್ಶನವನ್ನು ತೆಗೆದುಕೊಂಡಿದ್ದ. ಅಂದ್ರೆ ಸಾವರ್ಕರ್ ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದ. ಸಾವರ್ಕರ್ ನಿನ್ನ ಕೆಲಸದಲ್ಲಿ ಯಶಸ್ವಿಯಾಗು ಅಂತ ಹೇಳಿ ನಾಥುರಾಮ್ ಗೋಡ್ಸೆಗೆ ಆಶೀರ್ವಾದವನ್ನು ಕೂಡ ಮಾಡಿದ್ರು ಅಂತ ಹೇಳಿ ದಿಗಂಬರ್ ಬಾಡ್ಗೆ ಎನ್ನುವಂಥವ್ರು ಕೋರ್ಟಿನಲ್ಲಿ ಸಾಕ್ಷಿಯನ್ನ ಹೇಳ್ತಾರೆ. ಇವೆಲ್ಲವೂ ಕೂಡ ದಾಖಲಾಗಿದ್ದಾವೆ. ಇವೆಲ್ಲದೂ ಕೂಡ ದಾಖಲಾಗಿರುವಂತಹ ಸತ್ಯಗಳು ಎನ್ನುವಂಥದ್ದನ್ನ ಯಾರು ಅಲ್ಲಗಳೆಯೋದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಬಂಡತನದಿಂದ ವಾದ ಮಾಡಿ ಇದಕ್ಕೆ ಯಾವುದು ಆಧಾರಗಳಿಲ್ಲ ಅಂತ ಹೇಳಿ ಚರ್ಚೆ ಮಾಡೋದಾದ್ರೆ ಸಾಕಷ್ಟು ಅವಕಾಶಗಳಿದಾವೆ. ಆ ಮಾತು ಬೇರೆ. ಯಾಕಂದ್ರೆ ಈ ಹೊತ್ತಿನ ಸಂದರ್ಭದಲ್ಲಿ ಒಂದು ಸೈದ್ಧಾಂತಿಕ ಚರ್ಚೆಗಿಂತ ಮತ್ತು ಸಾಕ್ಷ್ಯಾಧಾರಗಳಿಗಿಂತ ಬಾಯಿ ಗದ್ದಲವೇ ಯಶಸ್ಸನ್ನ ಗಳಿಸುವಂತಹ ಮಾನದಂಡ ಆಗಿರುವಂತಹ ಸಂದರ್ಭದಲ್ಲಿ ಇವುಗಳು ಆಗೋದಿಲ್ಲ ಅಂತ ಏನು ಹೇಳೋಕೆ ಆಗೋದಿಲ್ಲ ಎನ್ನುವಂಥದ್ದು. ಬಂಧುಗಳೇ, ಕೊನೆಯ ಒಂದು ಸಂದರ್ಭವನ್ನು ಹೇಳಿ ನಾನು ಈ ಎಪಿಸೋಡ್ ಅನ್ನ ಮುಕ್ತಾಯಗೊಳಿಸ್ತೇನೆ. ಅದು ಯಾವುದು ಅಂತಂದ್ರೆ ಅದು ಈ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜಕ್ಕೆ ಸಂಬಂಧಪಟ್ಟಂತಹ ವಿಷಯ. ತ್ರಿವರ್ಣ ಧ್ವಜ ಅಂತಾನೆ ನಾವು ಹೇಳ್ತೇವೆ. ಯಾವ ಧ್ವಜ ಈ ಧ್ವಜ ಕಂಡ ತಕ್ಷಣನೇ ರೋಮಾಂಚನ ಆಗ್ತದೋ, ಯಾವ ಧ್ವಜಕ್ಕಾಗಿ ಈ ದೇಶದ ಸಾವಿರಾರು ಜನ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದಾರೋ, ಈ ತ್ರಿವರ್ಣ ಧ್ವಜಕ್ಕಾಗಿ ಈ ದೇಶದ ಲಕ್ಷಾಂತರ ಜನ ಕಿರುಕುಳವನ್ನು ಅನುಭವಿಸಿ ಜೈಲಿನಲ್ಲಿ ತಮ್ಮ ನೋವನ್ನು ಅನುಭವಿಸಿದಾರೋ, ಈ ಬಗೆಯ ದೇಶಾಭಿಮಾನವನ್ನ ದೇಶಭಕ್ತಿಯನಿಗೆ ಒಂದು ಪ್ರತೀಕವಾಗಿರುವಂತಹ ತ್ರಿವರ್ಣ ಧ್ವಜಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೊಂದು ಅನಿಷ್ಟ ಅಂತ ಹೇಳಿ ಕರೀತಾರೆ. ಇದೊಂದು ಒಂದು ಕಳಂಕ ಅನ್ನುವಂತ ರೀತಿ ಒಳಗೆ ಕರೀತಾರೆ. ಮತ್ತು ಮಾತ್ರವಲ್ಲ, ಈ ಮೂರು ಬಣ್ಣ ಅನ್ನುವಂಥದ್ದೇ ಇದೊಂದು ಕೇಡಿನ ಸಂಕೇತ ಎನ್ನುವಂತ ರೀತಿ ಒಳಗೆ ನಾವು ಈ ಮೂರು ಬಣ್ಣದ ರಾಷ್ಟ್ರಧ್ವಜವನ್ನ ಭಾರತದ ಮೂರು ಬಣ್ಣಗಳ ಧ್ವಜವನ್ನ ರಾಷ್ಟ್ರಧ್ವಜ ಅಂತೇಳಿ ನಾವು ಒಪ್ಕೊಳ್ಳೋದಿಲ್ಲ ಎನ್ನುವಂತಹ ಒಂದು ನಡವಳಿಕೆಯನ್ನ RSS ನಿರಂತರವಾಗಿ ಪ್ರಕಟಿಸ್ತಾ ಬರ್ತದೆ. ಮಾತ್ರವಲ್ಲ, 2001ನೇ ತಾರೀಕು ಜನವರಿ 26ರವರೆಗೂ ಕೂಡ ಯಾವತ್ತೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾಗಪುರದ ಕೇಂದ್ರ ಕಚೇರಿಯ ಮೇಲೆ ರಾಷ್ಟ್ರಧ್ವಜ ಹಾರಾಡುವುದಿಲ್ಲ. ಅವತ್ತಿನ ದಿನ ಅಂದ್ರೆ 2001ನೇ ತಾರೀಕು 1ನೇ ವರ್ಷ ಜನವರಿ 26ನೇ ತಾರೀಕು ಅವತ್ತು RSSನ ಈ ಬಗೆಯ ಅಂದ್ರೆ ರಾಷ್ಟ್ರಾಭಿಮಾನ ಇಲ್ಲ ಅಥವಾ ತ್ರಿವರ್ಣ ಧ್ವಜಕ್ಕೆ RSSಗೆ ನಂಬಿಕೆ ಇಲ್ಲ ಎನ್ನುವಂಥದ್ದನ್ನ ಎಕ್ಸ್ಪೋಸ್ ಮಾಡುವಂತ ನಿಟ್ಟಿನೊಳಗೆ ರಾಷ್ಟ್ರ ಪ್ರೇಮಿ ಯುವದಳ ಎನ್ನುವಂತಹ ಒಂದು ಸಂಘಟನೆ ಬಲವಂತದಿಂದ RSS ಕಚೇರಿಯ ಮೇಲೆ ಹತ್ತಿ ಒಂದು ಧ್ವಜಾರೋಹಣ ಮಾಡಿದ ನಂತರ ಕೊನೆಗೆ ಬಿಕ್ಕಟ್ಟಿಗೆ ಸಿಲುಕಿರ್ತಕ್ಕಂಥ RSS ಆ ದಿನದಿಂದ 2001ರ ನಂತರ ಧ್ವಜವನ್ನು ಹಾರಿಸ್ತದೆ. ಅಂದ್ರೆ ಸುಮಾರು 75 ವರ್ಷಗಳ ಕಾಲ ತಮ್ಮ ನಿಷ್ಠೆಯನ್ನ ರಾಷ್ಟ್ರಧ್ವಜಕ್ಕೆ RSS ಸೂಚಿಸಿರ್ಲಿಲ್ಲ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಬಂಧುಗಳೇ, ಬಹಳ ಮುಖ್ಯವಾಗಿರುವಂಥದ್ದು ಹಿಂದೂ ಕೋಡ್ ಬಿಲ್ಗೆ ಸಂಬಂಧಪಟ್ಟಂತಹ ವಿಷಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹಳ ಮಹತ್ವಾಕಾಂಕ್ಷೆಯ ಬಹಳ ದೊಡ್ಡ ಒಂದು ನೀತಿ ಸಂಹಿತೆಯಾಗಿದ್ದು ಅದು ಹಿಂದೂ ಕೋಡ್ ಬಿಲ್ ಎನ್ನುವಂಥದ್ದು.
ಭಾರತದ ಸಂವಿಧಾನವನ್ನ ಬರೆದುಕೊಟ್ಟರು. ಭಾರತದ ಸಂವಿಧಾನದ ಬಗ್ಗೆಯೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಹಿಂದೂ ಮಹಾಸಭಾ ಈ ತರದ ಮತೀಯವಾದಿಗಳು ಇದನ್ನ ತಮ್ಮ ಅವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು, ಆದ್ರೆ ಅಸಹಾಯಕರಾಗಿ ಹೋದ್ರು ಎನ್ನುವಂಥದ್ದು ಬಹಳ ಖಚಿತವಾಗಿದೆ. ಅದರ ಜೊತೆಗೆ ಆದ್ರೆ ಕೊನೆಗೂ ಒಪ್ಪಲೇಬೇಕಾಗುತ್ತದೆ ಎನ್ನುವಂತ ಕಾರಣಕ್ಕಾಗಿ ಒಪ್ಪುವಂತಹ ರೀತಿ ಒಳಗೂ ಕೂಡ ವರ್ತಿಸ್ತಾ ಇದ್ದಾರೆ. ಕನಿಷ್ಠ ಅದನ್ನು ಮಾನ್ಯ ಮಾಡಬಹುದು. ಆದ್ರೆ ಹಿಂದೂ ಕೋಡ್ ಬಿಲ್ಗೆ ಇವರು ಮಾಡಿರ್ತಕ್ಕಂಥದ್ದು ಎಷ್ಟು ಹೀನಾಯವಾದದ್ದು ಅಂತಂದ್ರೆ, ಹಿಂದೂ ಕೋಡ್ ಬಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949ರಲ್ಲಿನೇ ಒಂದು ನೀತಿ ಸಂಹಿತೆಯನ್ನು, ಒಂದು ಕಾನೂನನ್ನ ಮಂಡಿಸ್ತಾರೆ ಸಂಸತ್ತಿನಲ್ಲಿ. ಏನು ಅಂತಂದ್ರೆ, ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಹಿಂದೂ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಮೇಲೆ ಹಕ್ಕು ಬರಲಿ, ಅಥವಾ ಒಂದು ಧರ್ಮದ ಆಧಾರದಲ್ಲಿರ್ತಕ್ಕಂಥ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಇವರಿಗೆ ಹಕ್ಕು ಬರಲಿ, ಮತ್ತು ಈ ಬಗೆಯ ಅಥವಾ ವಿವಾಹ ಕಾಯ್ದೆ, ಈ ಬಗ್ಗೆ ಅನೇಕ ಸಂಗತಿಗಳನ್ನ ಇಟ್ಕೊಂಡು ಹಿಂದೂ ಕೋಡ್ ಬಿಲ್ ಎನ್ನುವಂಥದ್ದನ್ನ ಜಾರಿಗೆ ತರ್ತಾರೆ. ಆದ್ರೆ ನೋಡಿ ಎಷ್ಟು ಒಂದು ಒಂದು ಕ್ರೌರ್ಯ ಅಂತ ಅನ್ಬೇಕು ಅಥವಾ ಕ್ರುದ್ಧತನ ಮೆರಿತಾರೆ RSS ನವರು ಅಂತಂದ್ರೆ, ಈ ಬಿಲ್ ಏನಿದೆಯಲ್ಲ ಹಿಂದೂ ಕೋಡ್ ಬಿಲ್ ಹಿಂದೂ ಸಮಾಜವನ್ನ ಹಾಳು ಮಾಡ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಸಮಾಜವನ್ನ ಹಾಳು ಮಾಡೋದಕ್ಕಾಗಿ ಇಂತಹ ಬಿಲ್ ಅನ್ನ ತಂದಿದ್ದಾರೆ. ಹಿಂದೂ ಕೋಡ್ ಬಿಲ್ ಏನಾದ್ರೂ ಬಂದ್ರೆ ಹಿಂದೂ ಹೆಣ್ಣು ಮಕ್ಕಳು ಹಾಳಾಗಿ ಹೋಗ್ತಾರೆ. ಈ ಬಗೆಯ ಒಂದು ಬೊಬ್ಬೆಯನ್ನ ಹಾಕಿ ಬಾಬಾ ಸಾಹೇಬರ ಪ್ರತಿಕೃತಿಯನ್ನ ದೇಶಾದ್ಯಂತ ಸುಟ್ಟು ಹಾಕ್ತದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ದೆಹಲಿಯಲ್ಲಿನೇ ಅನೇಕ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಕೃತಿಯನ್ನು ಸುಟ್ಟಾಕ್ತಾರೆ. ಅಷ್ಟು ಮಾತ್ರವಲ್ಲ, ರಾಮ್ಲೀಲಾ ಮೈದಾನದಲ್ಲಿ, ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಬೃಹತ್ ಸಮಾವೇಶವನ್ನ ಸಂಘಟಿಸ್ತದೆ. ಯಾವುದೇ ಕಾರಣಕ್ಕೂ ಹಿಂದೂ ಕೋಡ್ ಬಿಲ್ ಜಾರಿ ಆಗಬಾರದು ಎನ್ನುವಂತಹ ಒತ್ತಡವನ್ನ ಆ ಹೊತ್ತಿನ ಪ್ರಧಾನಮಂತ್ರಿ ಆಗಿರುವಂತಹ ಜವಾಹರ್ಲಾಲ್ ನೆಹರು ಅವರ ಮೇಲೆ ಹಾಕಿದ ಪರಿಣಾಮವಾಗಿ ನೆಹರು ಅಂಬೇಡ್ಕರ್ ಅವರಿಗೆ ಹೇಳ್ತಾರೆ, ಅಂಬೇಡ್ಕರ್ ಅವರೇ ಈ ಬಿಲ್ ಅನ್ನ ವಾಪಸ್ ತೆಗೆದುಕೊಳ್ಳಿ ಎನ್ನುವಂತಹ ಒಂದು ಪರೋಕ್ಷವಾದ ಒತ್ತಡವನ್ನು ಹಾಕಿದಾಗ ಸ್ವಾಭಿಮಾನಿಯಾಗಿರುವಂತಹ ಅಂಬೇಡ್ಕರ್ ಅವರು, ನಾನು ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಹೊರತು ಈ ಬಿಲ್ ಅನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತ ಒಂದು ಸ್ವಾಭಿಮಾನದಿಂದ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಅಂದ್ರೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಮಂತ್ರಿ ಎನ್ನುವಂಥದ್ದನ್ನು ನಾವು ಹೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂತ್ರಿಯಾಗಿ ಕಾನೂನುಗಳನ್ನು ಮಾಡುವುದನ್ನ ಸಹಿಸಲಾರದ ಹಿಂದೂ ಮತೀಯವಾದಿಗಳು ಅವರ ಮೇಲೆ ಬೆದರಿಕೆಯನ್ನ ಹಾಕಿ ರಾಜೀನಾಮೆ ಕೊಟ್ಟು ಸಂಸತ್ತಿನಿಂದ ಹೊರಗೆ ಬರುವಂತೆ ಮಾಡಿದ್ರು ಎನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಲೇಬೇಕು ಬಂಧುಗಳೇ. ಇದು ಇಷ್ಟು ವಿಚಾರ. ಈ ಬಗೆಯ ಅನೇಕ ಸಂಗತಿಗಳು ಭಾರತ ದೇಶದ ರಾಜಕೀಯ ಚರಿತ್ರೆಯಲ್ಲಿದ್ದಾವೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಯಶಸ್ಸನ್ನ ಸಂಭ್ರಮಿಸ್ತಾ ಇದೆ ನಿಜ. ಆದ್ರೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಶಸ್ಸು ನಿಜಕ್ಕೂ ಕೂಡ ಭಾರತ ದೇಶದ ಜನತೆಯ ಪಾಲಿಗೆ ಇದು ಯಶಸ್ಸು ಅಥವಾ ಸಂಕಟವೋ, ಅಥವಾ ಇದು ದೇಶದ ಹಿತಕ್ಕೆ ಇದು ಮಾರಕವೋ ಅಥವಾ ಆ ಹಿತಕ್ಕೆ ಪೂರಕವೋ ಎನ್ನುವಂತ ನಿಟ್ಟಿನೊಳಗೆ ಬೌದ್ಧಿಕವಾಗಿನೇ ಸಂವಾದಗಳಾಗಬೇಕಾಗಿದೆ. ಒಂದು ಸಂಘಟನೆ 100 ವರ್ಷ ಸಾಧಿಸುವುದು ಅದೇನು ಕಡಿಮೆ ಅಂತೇನಲ್ಲ, ಖಂಡಿತವಾಗಿ ಅದನ್ನ ಗಂಭೀರವಾಗಿನೇ ತೆಗೆದುಕೊಳ್ಳಬೇಕು. ಬರೀ ಹುಸಿ ವಿರೋಧ ಮಾಡುವಂಥದ್ದಲ್ಲ, ನಿರ್ಬಂಧಗಳನ್ನು ಹೇರುವಂಥದ್ದಲ್ಲ, ಬ್ಯಾನ್ ಅಂತೂ ಮಾಡಲೇಬೇಕಾಗಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬ್ಯಾನ್ ಎನ್ನುವಂಥದ್ದು ಅದು ಮೊದಲ ಬಾರಿಗೆ ಏನಲ್ಲ, ಅವರು ಅದನ್ನ ಖಂಡಿತವಾಗಿ ಕೂಡ ಅದನ್ನು ಹೇಗೆ ಜೀರ್ಣಿಸ್ಕೋಬೇಕು ಎನ್ನುವಂಥದ್ದು ಚೆನ್ನಾಗಿ ಬಲ್ಲಿದ್ದಾರೆ. ಹಾಗಾಗಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ನಿಷೇಧ ಹಾಕುವ ಕಾಲ ಇಲ್ಲ, ಮತ್ತು ನಿರ್ಬಂಧಗಳನ್ನು ನಾವು ವಿಧಿಸಬಹುದು ಕಾನೂನಿನ ಪ್ರಕಾರ. ಆದರೆ ಈ ಬಗ್ಗೆ ನಿರ್ಬಂಧ ನಿಷೇಧಗಳ ಮುಖಾಂತರವಾಗಿ ಒಂದು ಸೈದ್ಧಾಂತಿಕ ಚಳುವಳಿಯನ್ನ ಹಿಂದಕ್ಕೆ ಕೆಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಬಗೆಯ ಸೈದ್ಧಾಂತಿಕ ಚಳುವಳಿಯನ್ನ ಸೈದ್ಧಾಂತಿಕವಾಗಿಯೇ ಮುಖಾಮುಖಿಯಾಗೋದ್ರ ಮುಖಾಂತರವಾಗಿ, ಜನತೆಗೆ ತಿಳುವಳಿಕೆಯ ಮುಖಾಂತರ ಕೊಡೋದ್ರ ಮುಖಾಂತರವಾಗಿ, ಪ್ರಜಾಸತ್ತಾತ್ಮಕ ಹೋರಾಟದ ಮುಖಾಂತರವಾಗಿನೇ ಮತ್ತು ಸಂಸದೀಯ ಮಾದರಿಯಲ್ಲಿ ಚಳುವಳಿಯನ್ನ ಕಟ್ಟುವ ಮುಖಾಂತರವಾಗಿನೇ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸೈದ್ಧಾಂತಿಕವಾಗಿ ಹಿನ್ನೆಲೆಗೆ ಸರಿಸುವುದು ಸರಿಯಾದ ಕ್ರಮವಾಗಿರ್ತದೆ ಹೊರತು ಅದನ್ನ ಹೊರತಾಗಿ ಬೇರೆ ಯಾವ ವಿಧಾನಗಳು ಇಲ್ಲ ಅಂತೇಳಿ ಈ ಮೂಲಕ ನಾನು ಹೇಳಬೇಕಾಗಿದೆ. ಈ ನಿಟ್ಟಿನೊಳಗೆ ಇವತ್ತು ಇನ್ನೊಂದು ಮಾತನ್ನು ಬಹಳ ಸ್ಪಷ್ಟಪಡಿಸಬೇಕು. ಮತೀಯವಾದ, ಹಿಂದೂ ಮತೀಯವಾದಕ್ಕೆ ನಿಜವಾದ ಅರ್ಥದೊಳಗೆ ಎದುರಿಸುವಂತ ಸಾಮರ್ಥ್ಯ
ಭಾರತದಲ್ಲಿ ಇರುವಂತಹ ಒಂದೇ ಒಂದು ರಾಜಕೀಯ ಸಿದ್ಧಾಂತ ಅಂತನ್ನೋದಾದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾತ್ವಿಕತೆ ಅಂತೇಳಿ ನಾವು ನಿಸ್ಸಂದೇಹವಾಗಿ ಹೇಳಲೇಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಸಾವರ್ಕರ್ಗೆ ಪ್ರತಿಯಾದ ಚಿಂತನೆ ಅದು ಅಂಬೇಡ್ಕರ್ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೇಸರಿ ತತ್ವವನ್ನ ಎದುರುಗೊಳ್ಳುವ, ಅದನ್ನು ಮುಖಾಮುಖಿಯಾಗುವ ಸಾಮರ್ಥ್ಯ ಇರುವಂತದ್ದು ಭೀಮ್ ಜೈ ಭೀಮ್ ಎನ್ನುವಂತಹ ನೀಲಿ ಧ್ವಜಗಳಿಗೆ ಮಾತ್ರ ಅಂತ ಶಕ್ತಿ ಬರೋದಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನ ನಾವು ನಿಸ್ಸಂದೇಹವಾಗಿ ಹೇಳಬೇಕಾಗಿದೆ. ಈ ಮಾತು ಆತ್ಮವಿಶ್ವಾಸದ ಮಾತಾಗಿದೆ ಮತ್ತು ನೈಜ ಮಾತಾಗಿದೆ ಎನ್ನುವಂಥದ್ದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.